ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಪಾಲಿಟಿ 2021 UPSC ಕ್ವಶನ್ ಪೇಪರ್ ಅನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಅನಾಲಿಸಿಸ್ ಮಾಡಿದ್ದೀವಿ. ಸೊ ಅದರ ಮುಂದುವರಿದ ಭಾಗ ಈಗಿನ ಸೆಷನ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ದ ಪಾಲಿಟಿ 2021 PYQs. ಸೊ ವೈ ಅಗೇನ್ ದಿಸ್ ಇಸ್ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ನಾವು ಹಲವಾರು ಬಾರಿ ಚರ್ಚೆನ ಮಾಡಿದ್ದೀವಿ. ಸೊ UPSC ಅಲ್ಲಿ ಹಿಂದಿನ ವರ್ಷದಲ್ಲಿ ಕೇಳಿರುವಂತ ಪ್ರಶ್ನೆ ಪತ್ರಿಕೆಗಳ ಆಧಾರವಾಗಿನೇ ಮುಂಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳುವಂತದನ್ನ ಕಾಣ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ದ ಕ್ವಶನ್ಸ್ ವಿಲ್ ಬಿ ರಿಪೀಟೆಡ್ ಆನ್ ದ ಬೇಸಿಸ್ ಆಫ್ ದ ಫ್ರೇಮ್ವರ್ಕ್ ಆಫ್ ದ UPSC. ಸೊ ಹಾಗಾಗಿ ದೋಸ್ ಹು ಆರ್ ಪ್ರಿಪೇರಿಂಗ್ ಫಾರ್ ದ ಅಪ್ಕಮಿಂಗ್ UPSC, KPSC ಆರ್ ಎನಿ ಅದರ್ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್, ಸೊ ಡೆಫಿನೆಟ್ಲಿ ದಿಸ್ ಅನಾಲಿಸಿಸ್ ವಿಲ್ ಬಿಕಮ್ ಅ ಕ್ರೂಷಿಯಲ್ ಪಾರ್ಟ್. ಸೊ ಯಾಕೆ ಇದು ಅಂತಂದ್ರೆ ಒನ್ ಆಫ್ ದ ಮೇಜರ್ ಪಿಲ್ಲರ್ ಅಂತ ಹೇಳ್ತೀವಿ ನಾವು. ಸೊ ಸೇಮ್ ಕ್ವಶನ್ಸ್ ಏನು ರಿಪೀಟ್ ಆಗಲ್ಲ, ಬದಲಾಗಿ ದ ರಿಪೀಟೆಡ್ ಥೀಮ್ಸ್ ಆಫ್ ದ ಸಬ್ಜೆಕ್ಟ್ಸ್. ಸೊ ಪ್ರತಿಯೊಂದು ವಿಷಯಗಳಲ್ಲಿ ರಿಪೀಟೆಡ್ ಥೀಮ್ಸ್ ಅಂತೇಳಿ ನೋಡ್ತೇವೆ ನಾವು. ಆ ರಿಪೀಟೆಡ್ ಥೀಮ್ಸಿಗೆ ಅನುಸಾರವಾಗಿ ಹೇಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ, ಸೊ ಅದು ವೆರಿ ಇಂಪಾರ್ಟೆಂಟ್. ಅದ್ರ ಬೇಸಿಸ್ ಅಲ್ಲಿ ಯಾವ ರೀತಿ ಆಸ್ ಅನ್ ಆಸ್ಪಿರೆಂಟ್ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೋಡ್ತೇವೆ. ಸೊ ಈಗ ದ PYQ ಸೀರೀಸ್ ಅನ್ನ ನಾವು ನೋಡ್ತಾ ಇದೀವಿ. ಫ್ರಮ್ 2013 ಟು ಟಿಲ್ 2020 ವರೆಗೆ ಬಿಡಿಸಿದೀವಿ. ಸೊ 2021 ನಲ್ಲಿ ದ ನೆಕ್ಸ್ಟ್ ಕ್ವಶನ್, ದ 9th ಕ್ವಶನ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಯನ್ ಜುಡಿಷಿಯರಿ, ದ ಪ್ರಶ್ನೆ ಕೇಳ್ತಿರುವಂತದ್ದು, ಸೊ ಇಲ್ಲಿ ನೇರವಾಗಿನೇ ಕೇಳ್ತಾ ಇದ್ದಾನೆ, ಭಾರತದ ನ್ಯಾಯಾಂಗೀಯ ವ್ಯವಸ್ಥೆಗೆ ಅನುಸಾರವಾಗಿ. ಸೊ ಅಗೇನ್ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಯಾವ ಹೇಳಿಕೆಗಳು ಸರಿ ಇದಾವೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾನೆ. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋವ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಸೊ ಅಗೇನ್ ನೋಡ್ರಿ, ದ ಟೂ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಏನ್ ಹೇಳ್ತಾ ಇದ್ದಾನೆ. ಫಸ್ಟ್ ಒನ್, ದ ಎನಿ ರಿಟೈರ್ಡ್ ಜಡ್ಜ್ of the Supreme Court of India can be called back, he can be called back to sit and act as a Supreme Court judge by the Chief Justice of India with the prior permission of the President of India. ಸೊ ಯಾವುದೇ ಒಬ್ಬ ನಿವೃತ್ತ ಹೊಂದಿರುವಂತ ನ್ಯಾಯಾಧೀಶ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಮರು ಆಯ್ಕೆ ಆಗಲಿಕ್ಕೆ ಅವಕಾಶ ಇದೆ. ನಿವೃತ್ತಿ ಹೊಂದಿರುವಂತ ನ್ಯಾಯಾಧೀಶನು ಆಯ್ಕೆ ಆಗಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಸೊ ಇದನ್ನೇ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಲ್ಲಿ ನೋಡ್ತೀವಿ ನಾವು. ಸೊ ಇದೇ ಪ್ರಾವಿಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ದ ಆರ್ಟಿಕಲ್ ನಂಬರ್ 128 ಅಲ್ಲಿ ಹೇಳಿರುವಂತದ್ದನ್ನ ನೋಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ದ ಆರ್ಟಿಕಲ್ ನಂಬರ್ 128, 228ನೇ ವಿಧಿಗೆ ಅನುಸಾರವಾಗಿ ಒಬ್ಬ ನಿವೃತ್ತಿ ಹೊಂದಿರುವಂತ ನ್ಯಾಯಾಧೀಶನು ರಾಷ್ಟ್ರಪತಿಯವರ ಅನುಮತಿಯೊಂದಿಗೆ ಮುಖ್ಯ ನ್ಯಾಯಾಧೀಶರು ಅವರನ್ನ ಜಡ್ಜ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶವನ್ನ ಕೊಡ್ತಾನೆ. ಆದ್ರೆ ಆಸ್ ಎ ರಿಟೈರ್ಡ್ ಜಡ್ಜ್ ದೇ ಕ್ಯಾನ್ ಬಿ ಕಂಟಿನ್ಯೂಡ್ ಆಸ್ ಅ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಫಾರ್ ಓನ್ಲಿ ಅ ಟೆನ್ಯೂರ್ ಆಫ್ 2 years. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇಲ್ಲೇ ನಿಮ್ಮನ್ನ ಏನೋ ಕನ್ಫ್ಯೂಸ್ ಮಾಡ್ತಾನೆ, ಸಿಲ್ಲಿ ಮಿಸ್ಟೇಕ್ಸ್ ಮಾಡುವಂತದ್ದು ಇದರಲ್ಲೇ. ದ ರಿಟೈರ್ಡ್ ಜಡ್ಜ್ ಕ್ಯಾನ್ ಆಲ್ಸೋ ಬಿಕಮ್ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬೈ ದ ಪ್ರಯರ್ ರೆಕಮೆಂಡೇಶನ್ ಆಫ್ ಪ್ರೆಸಿಡೆಂಟ್. ಸೊ ಅಗೇನ್ ನೋಡಿ, ಇಲ್ಲಿ ಹಾಗಿದ್ದಾಗ ಇಲ್ಲಿ ಅಪಾಯಿಂಟ್ ಮಾಡುವಂತ ಅಧಿಕಾರಿ ಯಾರಿಗಿದೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನಾಟ್ ದ ಕೊಲಿಜಿಯಂ. ಸೊ ಸಾಮಾನ್ಯವಾಗಿ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂತ ಪ್ರಾಧಿಕಾರಗಳು ಕೊಲಿಜಿಯಂ ಪದ್ಧತಿಗಿರುತ್ತೆ. ಆದ್ರೆ ನಿವೃತ್ತಿ ಹೊಂದಿರುವಂತ ನ್ಯಾಯಾಧೀಶರನ್ನ ಮರು ನೇಮಕ ಮಾಡುವಂತ ಅಧಿಕಾರಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೊಂದಿರುವಂತದ್ದನ್ನ ನೋಡ್ತೀವಿ. ಅಂಡ್ ಮ್ಯಾಕ್ಸಿಮಮ್ ದ ರಿಟೈರ್ಡ್ ಜಡ್ಜ್ ಆಫ್ ಇಂಡಿಯಾ ಕ್ಯಾನ್ ಸರ್ವ್ ಫಾರ್ ಅ ಪೀರಿಯಡ್ ಆಫ್ ಮ್ಯಾಕ್ಸಿಮಮ್ 2 years. ಕ್ಲಿಯರ್ ಇದೆ ಅಲ್ವಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯೂಶುವಲಿ judges will be appointed by the collegium, but retired judge of the Supreme Court will be appointed by the Chief Justice of India, appointed by President but recommended by the Chief Justice of India for a period of 2 years ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಅಡ್ಹಾಕ್ ಜಡ್ಜಸ್ ಅನ್ನುವಂಥದ್ದು ಬರುತ್ತೆ, ವಿಚ್ ಇಸ್ ಅಂಡರ್ ದ ಆರ್ಟಿಕಲ್ ನಂಬರ್ 127. ಸಂವಿಧಾನದ 127ನೇ ವಿಧಿಗೆ ಅನುಸಾರವಾಗಿ ತಾತ್ಕಾಲಿಕ ನ್ಯಾಯಾಧೀಶರು ಅನ್ನುವಂಥದ್ದನ್ನು ನೋಡ್ತೀವಿ, ದ ಅಡ್ಹಾಕ್ ಜಡ್ಜಸ್. ಸೊ ಈ ಅಡ್ಹಾಕ್ ಜಡ್ಜಸ್ ಅನ್ನು ಅಗೈನ್ ಅಪಾಯಿಂಟ್ ಮಾಡುವಂತದ್ದು ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬೈ ದ ಪ್ರಯರ್ ರೆಕಮೆಂಡೇಶನ್, ಪ್ರಯರ್ ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕ್ಲಿಯರ್ ಇದೆನಾ? ತಾತ್ಕಾಲಿಕ ನ್ಯಾಯಾಧೀಶರು. ಸೊ ಆಸ್ ಆಫ್ ನೌ ದ ಕಂಪೋಸಿಷನ್ ಅಂತ ನೋಡ್ತೀವಲ್ವಾ ನಾವು, ದ ಸುಪ್ರೀಂ ಕೋರ್ಟ್ ವಿಚ್ ವಾಸ್ ಹ್ಯಾವಿಂಗ್ ಅ ಕಂಪೋಸಿಷನ್ ಆಫ್ 1+33, ಒಬ್ರು ಮುಖ್ಯ ನ್ಯಾಯಾಧೀಶರು, ಉಳಿದ 33 ಜನ ನ್ಯಾಯಾಧೀಶರು ಅಂತ ನೋಡ್ತೀವಿ. ಸೊ ಇವರನ್ನ ಆಯ್ಕೆ ಮಾಡುವಂತದ್ದು ಥ್ರೂ ದೀಸ್ 33 ಜಡ್ಜಸ್ ವಿಲ್ ಬಿ ಅಪಾಯಿಂಟೆಡ್ ಥ್ರೂ ದ ಕೊಲಿಜಿಯಂ ಸಿಸ್ಟಮ್. ಆ 33 ಜನ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂಥದ್ದು ಕೊಲಿಜಿಯಂ ಪದ್ಧತಿಯಿಂದ. ಆದರೆ ರಿಟೈರ್ಡ್ ಜಡ್ಜಸ್ ಅನ್ನ ಆಯ್ಕೆ ಮಾಡುವಂಥದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅಡ್ಹಾಕ್ ಜಡ್ಜಸ್ ಅನ್ನ ಆಯ್ಕೆ ಮಾಡುವಂಥದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬೈ ದ ಪ್ರಯರ್ ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೆಕೆಂಡ್,
A high court in India has the power to review its own judgment as the Supreme Court does. So review jurisdiction ಅಂತ ನೋಡ್ತೇವೆ ಇಲ್ಲಿ. The second statement was related to the review jurisdiction. And be careful, aspirants. Review jurisdiction was the only authority under the Supreme Court. It was only given for the Supreme Court. ಮರುಪರಿಶೀಲನಾ ಅಧಿಕಾರ ವ್ಯಾಪ್ತಿಯನ್ನು ಕೊಟ್ಟಿರುವಂತದ್ದು ಕೇವಲ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಅಂಡ್ ವಿಚ್ ವಾಸ್ ಮೆನ್ಷನ್ಡ್ ಅಂಡರ್ ದಿ ಆರ್ಟಿಕಲ್ ನಂಬರ್ 137. ಸೊ ಸಂವಿಧಾನದ 137ನೇ ವಿಧಿಗೆ ಅನುಸಾರವಾಗಿ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪನ್ನ ತಾನೇ ವಿಮರ್ಶೆ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ಮರುಪರಿಶೀಲನಾ ಅಧಿಕಾರ ವ್ಯಾಪ್ತಿ ಅಂತ ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ದಿಸ್ ವಾಸ್ ನಾಟ್ ಬೀನ್ given for the high courts. Why? Because in the Indian context we are using the integrated judicial system. ಭಾರತದ ನ್ಯಾಯಾಂಗೀಯ ವ್ಯವಸ್ಥೆಯಲ್ಲಿ ಇಂಟಿಗ್ರೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಇಂಟಿಗ್ರೇಟೆಡ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್. India which was adopted the independent and integrated judicial system. ಸೊ ಇಲ್ಲಿ ಸಂಘಟಿತ ಮತ್ತು ಅಥವಾ ಏಕೀಕೃತ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣವನ್ನ ಹೊಂದಿದೆ. ಸೊ ವಿಚ್ ಇಸ್ ಅಗೇನ್ ನೋಡಿ ಇಲ್ಲಿ ದ ಇಂಟಿಗ್ರೇಟೆಡ್ ಅನ್ನುವಂಥದ್ದು ಇಟ್ ಈಸ್ ಯೂನಿಟರಿ ಫೀಚರ್. ಇಂಟಿಗ್ರೇಟೆಡ್ ಈಸ್ ಅ ಕಾನ್ಸೆಪ್ಟ್ ಆಫ್ ಯೂನಿಟರಿ ಫೀಚರ್ ಅಂದ್ರೆ ಎಲ್ಲಾ ರೀತಿಯಾದ ಜುಡಿಷಿಯಲ್ ಲಾಸ್ ಅನ್ನ ಮಾಡುವಂತ ಸಂಪೂರ್ಣ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಮಾತ್ರ ಇದೆ. ಅದಕ್ಕೋಸ್ಕರನೇ ದ ಸುಪ್ರೀಂ ಕೋರ್ಟ್ ವಿಚ್ ವಾಸ್ ಆಕ್ಟಿಂಗ್ ಆಸ್ ಅನ್ ಅಪೆಕ್ಸ್ ಕೋರ್ಟ್ ಅಂತ ಕರೆಯಲಾಗುತ್ತೆ. Means the complete judicial laws will be done by Supreme Court, under which again the High Court need to follow the decisions given by the Supreme Court, and under the High Court we are having a subordinate courts. ಅಧೀನ ನ್ಯಾಯಾಲಯಗಳು ಹೊಂದಿರುವಂತದನ್ನು ನೋಡ್ತೀವಿ. ಈ ಮೂರು ರೀತಿ ವ್ಯವಸ್ಥೆಯನ್ನು ಹೊಂದಿದ್ದರೂ ಸಹ ಅಗೇನ್ ನೋಡಿ ಇಲ್ಲಿ ವಿತ್ ಇನ್ ದ ಜ್ಯೂರಿಸ್ಟಿಕ್ಷನ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಅಂತ ಬಂದಾಗ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಹ್ಯಾಸ್ ದ ಅಥಾರಿಟಿ. ವಿತ್ ಇನ್ ದ ಜ್ಯೂರಿಸ್ಟಿಕ್ಷನ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಅಗೇನ್ ದ ಹೈಕೋರ್ಟ್ ಹ್ಯಾಸ್ ದ ಅಥಾರಿಟಿ. ಟೆರಿಟರಿ ಆಫ್ ದ ಇಂಡಿಯಾ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಅಥಾರಿಟಿ. ಒಂದು ವೇಳೆ ಅಧೀನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದೇ ಇದ್ದಾಗ ಹೈಕೋರ್ಟ್ಗೆ ಹೋಗಬಹುದು, ಹೈಕೋರ್ಟ್ ಅಲ್ಲಿ ನ್ಯಾಯ ಸಿಗದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವಂತ ತೀರ್ಪು ಅಂತಿಮವಾಗಿರುತ್ತದೆ. ದ ಡಿಸಿಷನ್ಸ್ ಗಿವನ್ ಬೈ ದ ಸುಪ್ರೀಂ ಕೋರ್ಟ್ ಈಸ್ ಫೈನಲ್ ಅಂತ ನೋಡ್ತೀವಿ. ದಟ್ ಈಸ್ ದ ರೀಸನ್ ವೈ ಇಟ್ ವಾಸ್ ಆನ್ ಯೂನಿಟರಿ ಫೀಚರ್ ಅಂತ ನೋಡ್ತೀವಿ. ವೇರ್ ಆಸ್ ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್ ಈಸ್ ಅ ಫೆಡರಲ್ ಸಿಸ್ಟಮ್ ಅಂತ ನೋಡ್ತೀವಿ. ಸೊ ಫೆಡರಲ್ ಸಿಸ್ಟಮ್ ಅನ್ನುವಂಥದ್ದು ಹಿಂದಿನ ಸೆಷನ್ ಅಲ್ಲಿನೂ ಚರ್ಚೆ ಮಾಡಿದ್ದೇವೆ ನಾವು. ಸಂಯುಕ್ತ ವ್ಯವಸ್ಥೆಯ ಲಕ್ಷಣ ಅಂತ ಹೇಳಿ ಏನದು ಅಂತಂದ್ರೆ ಯಾವ ರೀತಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳನ್ನ ನೀಡುತ್ತೋ ಅದೇ ರೀತಿಯಲ್ಲಿ ರಾಜ್ಯದ ಕಾರ್ಯವ್ಯಾಪ್ತಿಯಲ್ಲಿ ತೀರ್ಪುಗಳನ್ನ ನೀಡುವಂತ ಅಧಿಕಾರಗಳು ಹೈಕೋರ್ಟ್ ಹೊಂದಿರುತ್ತದೆ. ಸೊ ಅದನ್ನೇ ನಾವು ಸ್ವತಂತ್ರ ನ್ಯಾಯಾಂಗೀಯ ವ್ಯವಸ್ಥೆ ಅಂತ ಕರೆಯಲಾಗುತ್ತೆ. ಸೊ ಕ್ಲಿಯರ್ ಇದೆ ಸ್ನೇಹಿತರೆ? ಸೊ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ಯು ನೀಡ್ ಟು ಅನಲೈಸ್ ದ ಕಾನ್ಸೆಪ್ಟ್ಸ್. ಸೊ ದೀಸ್ ಆರ್ ದ ಒನ್ ಆಫ್ ದ ಬೇಸಿಕ್ ಫಂಡಮೆಂಟಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಅತಿ ಪ್ರಮುಖವಾಗಿರುವಂತ ಲಕ್ಷಣದಲ್ಲಿ ಇದು ಸಹ ಒಂದು. ಸೊ ಹಾಗಾಗಿನೇ ವಿಮರ್ಶಾತ್ಮಕ ಅಧಿಕಾರಗಳನ್ನ ತನ್ನ ತೀರ್ಪುಗಳನ್ನ ತಾನೇ ಮರುಪರಿಶೀಲನೆ ಮಾಡುವಂತ ಅಧಿಕಾರಗಳು ಕೇವಲ ಸರ್ವೋಚ್ಚ ನ್ಯಾಯಾಲಯಕ್ಕೆ 137ನೇ ವಿಧಿಗೆ ಅನುಸಾರವಾಗಿ ನೀಡಲಾಗಿದೆ. ಸೊ ಅದೇ ರೀಸನ್ಗೆ ಅನುಸಾರವಾಗಿ ಎರಡನೇ ಹೇಳಿಕೆ ತಪ್ಪಾಗುತ್ತದೆ. ದ ಸೆಕೆಂಡ್ ಸ್ಟೇಟ್ಮೆಂಟ್ ವಾಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೊ ಹಾಗಿದ್ದಾಗ ಉತ್ತರ ಏನಾಗುತ್ತೆ ನಮಗೆ? ಫಾರ್ ದ 9th ಕ್ವಶನ್ ದ ಆಪ್ಷನ್ ಎ ಇಸ್ ಕರೆಕ್ಟ್ ಆಗುತ್ತೆ. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದ ಕ್ಲಾರಿಟಿ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸೆಪ್ಟ್ಸ್ ಆಸ್ಪಿರೆಂಟ್ಸ್. ಸೊ ಇಲ್ಲಿ ನಾವು ಕೇವಲ ಒಂದು ನಿರ್ದಿಷ್ಟ ಟಾಪಿಕ್ ಅನ್ನ ಅಷ್ಟೇ ಡಿಸ್ಕಸ್ ಮಾಡ್ತಾ ಇಲ್ಲ, ಬದಲಾಗಿ ಸಂಪೂರ್ಣ 360 ಡಿಗ್ರಿ ಆಂಗಲ್ ಅಲ್ಲಿ ಅದನ್ನು ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಇನಿಷಿಯೇಟಿವ್ ಅನ್ನ 100% ಲಾಭವನ್ನು ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಸ್ನೇಹಿತರೆ. ಯಾಕಂದ್ರೆ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ದ UPSC ಆರ್ ದ ಅದರ್ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ವಿಲ್ ಆಸ್ಕ್ ದ ಕ್ವಶನ್ಸ್. ಕ್ಲಿಯರ್ ಇದೆನಾ? ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಅಂಡ್ ಕೇವಲ ಅರ್ಥ ಅಷ್ಟೇ ಅಲ್ಲ, ಅನಾಲಿಸಿಸ್ ಅನ್ನು ಮಾಡುವಂತ ಪ್ರಯತ್ನ ಮಾಡಿ. ಇದೇ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಶ್ನೆಗಳು ಬಂದಾಗ ಹೇಗೆ ನೀವು ಆನ್ಸರ್ ಅನ್ನ ಮಾಡಬೇಕು, ಹೇಗೆ ಎಲಿಮಿನೇಟ್ ಅನ್ನ ಮಾಡಬೇಕು, ಹೇಗೆ ಅನಾಲಿಸಿಸ್ ಅನ್ನು ಮಾಡೋದ್ರ ಮೂಲಕ ರಿಪೀಟೆಡ್ ಥೀಮ್ಸ್ ಗಳಲ್ಲಿ ನಿಮ್ಗೆ ಹೆಚ್ಚಿನ ಸಾಧ್ಯತೆಗಳು, ಹೆಚ್ಚಿನ ಮಾರ್ಕ್ಸ್ ಬೂಸ್ಟರ್ ಅಂತ ನೋಡ್ತೀವಿ ನಾವು. ಅದೇ ಇದರ ಮುಖ್ಯ ಉದ್ದೇಶ, ಥೀಮ್ ಆಗಿರುತ್ತೆ. ಸೊ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲಿನ ಫ್ರೀ ಇನಿಷಿಯೇಟಿವ್ ನ ಮುಖ್ಯ ಉದ್ದೇಶನೇ ಇದು. ಸೊ ಅಲ್ಟಿಮೇಟ್ಲಿ ಒಂದು ನಿರ್ದಿಷ್ಟ ಕಾನ್ಸೆಪ್ಟ್ ಅಲ್ಲಿ ಅದರ ಹಿನ್ನೆಲೆ 360 ಡಿಗ್ರಿ ಆಂಗಲ್ ಅಲ್ಲಿ ಅವ್ನು ಎಷ್ಟೇ ಅಪ್ಲೈಡ್ ಕ್ವಶನ್ಸ್ ಕೇಳಿದ್ರು ಸಹ ನೀವು ಅದಕ್ಕೆ ಆನ್ಸರ್ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರುವಂತದ್ದೇ ಇದರ ಪ್ರಮುಖ ಉದ್ದೇಶ. ದ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದ 10th ಕ್ವಶನ್. ಸೊ ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಭಾರತಕ್ಕನುಸಾರವಾಗಿ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ.
ಎಸ್ಪೆಷಲಿ ಆ ಮೂರು ಹೇಳಿಕೆಗಳನ್ನು ಕೊಟ್ಟಿರುವಂತದ್ದನ್ನ ಕಾಣ್ತೀವಿ. ಅಂಡ್ ಇದರಲ್ಲಿ ಪ್ರಮುಖವಾಗಿ ಕೇಳ್ತಿರುವಂತದ್ದು ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಆರ್ ಕರೆಕ್ಟ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ದ ಫಸ್ಟ್ ಥಿಂಗ್ ನಾವು ಮಾಡಬೇಕಾಗಿರುವಂತದ್ದು ಇದನ್ನೇ, ವಿ ನೀಡ್ ಟು ಹೈಲೈಟ್ ದ ಕೀವರ್ಡ್ಸ್. The first step of an aspirant is to highlight the keywords. On what basis the question was raised ಅನ್ನುವಂಥದ್ದು ಗೊತ್ತಿರಲಿ. ಅಗೇನ್ ನೋಡಿ, ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿರುವಂತದ್ದು ದೇರ್ ಈಸ್ ಓನ್ಲಿ ಒನ್ ಸಿಟಿಜನ್ಶಿಪ್ ಅಂಡ್ ಒನ್ ಡೊಮಿಸಿಲ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಸೊ ದ ಫಸ್ಟ್ ಕಾನ್ಸೆಪ್ಟ್ ನೋಡಿ, ಇವಾಗ ಇಲ್ಲಿ ಸಿಟಿಜನ್ ಅಂದ್ರೆ ಏನು, ಡೊಮಿಸಿಲ್ ಅಂದ್ರೆ ಏನು ಅಂತ ಗೊತ್ತಿರಲಿ ಸ್ನೇಹಿತರೆ. ದ ಡೊಮಿಸಿಲ್ ಅಂದ್ರೆ ಏನು, ಸಿಟಿಜನ್ ಅಂದ್ರೆ ಏನು, ನಾಗರಿಕರು ಅಂದ್ರೆ ಯಾರು, ಆಮೇಲೆ ಅಧಿವಾಸಿ ಅಂದ್ರೆ ಯಾರು ಅನ್ನುವಂಥದ್ದನ್ನ ನೋಡೋಣ. ಸಿಟಿಜನ್ ಇಟ್ ಈಸ್ ಅ ರಿಲೇಶನ್ಶಿಪ್ ಆಫ್ ಅನ್ ಇಂಡಿವಿಜುವಲ್ ವಿತ್ ರೆಸ್ಪೆಕ್ಟ್ ಟು ದ ನೇಷನ್. ಅ ರಿಲೇಶನ್ಶಿಪ್ ಆಫ್ ಅನ್ ಇಂಡಿವಿಜುವಲ್ ವಿತ್ ರೆಸ್ಪೆಕ್ಟ್ ಟು ನೇಷನ್. ಒಂದು ನಿರ್ದಿಷ್ಟ ವ್ಯಕ್ತಿಯ ಒಂದು ದೇಶ ಜೊತೆಗಿನ ಇರುವಂತಹ ಸಂಬಂಧವನ್ನ ಇಲ್ಲಿ ಪೌರತ್ವ ಅಥವಾ ನಾಗರಿಕರು ಅಂತ ಕರೆಯಲಾಗುತ್ತೆ. ಪೌರತ್ವ ಅಂತ ಕರಿತೀವಿ, ಸಿಟಿಜನ್ ಅಂತ ಕರಿತೀವಿ. ಡೊಮಿಸಿಲ್ ಅನ್ನುವಂಥದ್ದು ಇಟ್ ಈಸ್ ಅ ಪರ್ಮನೆಂಟ್ ರೆಸಿಡೆನ್ಸ್ ಆಫ್ ಅನ್ ಇಂಡಿವಿಜುವಲ್. ಅ ಪರ್ಮನೆಂಟ್ ರೆಸಿಡೆನ್ಸ್ ಆಫ್ ದ ಇಂಡಿವಿಜುವಲ್ ಇಟ್ ಸೆಲ್ಫ್ ಇಸ್ ಅ ಡೊಮಿಸಿಲ್. ಒಬ್ಬ ವ್ಯಕ್ತಿಯ ಶಾಶ್ವತ ನಿವಾಸವನ್ನ ಅಧಿವಾಸ ಎಂದು ಕರೆಯಲಾಗುತ್ತದೆ. But be careful, the term domicile was used in the article number 5. ಡೊಮಿಸಿಲ್ ಅನ್ನುವಂಥ ಪದವನ್ನ ಸಂವಿಧಾನದ 5ನೇ ವಿಧಿಯಲ್ಲಿ ಪ್ರಸ್ತಾಪಿಸಲಾಗಿದೆ, ಆದರೆ ಬಟ್ ಇಟ್ ವಾಸ್ ನಾಟ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಅಧಿವಾಸ ಅನ್ನುವಂಥದ್ದು 5ನೇ ವಿಧಿಯಲ್ಲಿ ಪ್ರಸ್ತಾಪಿಸಲಾಗಿದೆ, ಆದರೆ ಅದರ ವ್ಯಾಖ್ಯಾನವನ್ನ ಇನ್ನೂವರೆಗಾದ್ರೂ ನೀಡಿಲ್ಲ. ಕ್ಲಿಯರ್ ಇದೆನಾ? ಸೊ ಸಂವಿಧಾನದಲ್ಲಿ ಎಲ್ಲಿಯೂ ಅಧಿವಾಸ ಅಂದ್ರೆ ಏನು ಅನ್ನುವಂಥ ವ್ಯಾಖ್ಯಾನವನ್ನ ನೀಡಿಲ್ಲ. ಅದು ಕೇವಲ 5ನೇ ವಿಧಿಯಲ್ಲಿ ಪ್ರಸ್ತಾಪಿಸಲಾಗಿದೆ, ಪರ್ಮನೆಂಟ್ ರೆಸಿಡೆನ್ಸ್ ಆಫ್ ಅನ್ ಇಂಡಿವಿಜುವಲ್. ಹಾಗಿದ್ದಾಗ ಒಬ್ಬ ವ್ಯಕ್ತಿಯ ಶಾಶ್ವತ ನಿವಾಸ ಅನ್ನುವಂಥದ್ದು ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಕಾಂಟ್ ಬಿ ಚೇಂಜ್ಡ್. ದ ಡೊಮಿಸಿಲ್ ಕಾಂಟ್ ಬಿ ಚೇಂಜ್ಡ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಬಟ್ ವೇರಾಸ್ ದ ಸಿಟಿಜನ್ ಅನ್ನುವಂಥದ್ದು ಏನಿದೆಲ್ಲ, ಈಗಿನ ಸಂದರ್ಭದಲ್ಲಿ ಭಾರತದ ನಾಗರಿಕರಾಗಿರುವಂತ, ಭಾರತದ ಪೌರತ್ವವನ್ನು ಪಡೆದುಕೊಂಡಿರುವಂತ ನಾವುಗಳು ನಾಳೆ ಒಂದು 10 ವರ್ಷನೋ 20 ವರ್ಷದ ನಂತರ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಸೊ ಅದಕ್ಕೋಸ್ಕರವಾಗಿ ದ ಸಿಟಿಜನ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಒಬ್ಬ ವ್ಯಕ್ತಿಯ ಪೌರತ್ವ ಅನ್ನುವಂಥದ್ದು ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಆಗಬಹುದು, ಆದರೆ ಅಧಿವಾಸ ಅನ್ನುವಂಥ ಅಂಶ ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಆಗಲ್ಲ. ಒಬ್ಬ ವ್ಯಕ್ತಿಯ ಒಂದು ದೇಶದ ಜೊತೆಗಿರುವಂತ ಸಂಬಂಧ ಪೌರತ್ವ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಶಾಶ್ವತ ನಿವಾಸ ಅನ್ನುವಂಥದ್ದು ಅಧಿವಾಸ ಅಂತ ಕರಿತೀವಿ ಸ್ನೇಹಿತರೆ. ಕ್ಲಿಯರ್ ಇದೆನಾ? ಸೊ ದ ಫಸ್ಟ್ ಥಿಂಗ್, ದೇರ್ ಈಸ್ ಓನ್ಲಿ ಒನ್ ಸಿಟಿಜನ್ಶಿಪ್ ಅಂಡ್ ಒನ್ ಡೊಮಿಸಿಲ್ ಇನ್ ಇಂಡಿಯಾ. ಈಗ ಭಾರತದ ಪ್ರಜೆ ಆಗಿದ್ದ ಅಂತಂದ್ರೆ ಅವನು ಡೊಮಿಸಿಲ್ ಆಗಿರ್ಲೇಬೇಕು. ಡೊಮಿಸಿಲ್ ಆಗಿದ್ದ ಅಂತಂದ್ರೆ ಅವನು ಭಾರತದ ಪ್ರಜೆ ಆಗಿರ್ಲೇಬೇಕು. ಸೊ ಹಾಗಿದ್ದಾಗ ಏನಾಯ್ತು, ದ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗತ್ತೆ. ಸೊ ಭಾರತದಲ್ಲಿ ನಾವು ಅಳವಡಿಸಿಕೊಂಡಿರುವಂತದ್ದು ಏಕಪೌರತ್ವವನ್ನ, ಹೌದಾ? ಸೊ ದ್ವಿಪೌರತ್ವ ಭಾರತದಲ್ಲಿ ಇಲ್ಲ, ರಾಷ್ಟ್ರದ ಮತ್ತು ರಾಜ್ಯದ ಪೌರತ್ವ ಅನ್ನುವಂಥದ್ದಿಲ್ಲ. ಸೊ ಹಾಗಾಗಿ ಇಂಡಿಯಾ ಆಲ್ವೇಸ್ ಅಡಾಪ್ಟೆಡ್ ಅ ಸಿಂಗಲ್ ಸಿಟಿಜನ್ಶಿಪ್ ಅಲ್ವಾ? ಇಟ್ ಸೆಲ್ಫ್ ಇಸ್ ಅ ಯೂನಿಟರಿ ಫೀಚರ್ ಅಂತ ನೋಡ್ತೀವಿ. ಸೊ ಸಿಂಗಲ್ ಸಿಟಿಜನ್ಶಿಪ್ ಈಸ್ ಅ ಯೂನಿಟರಿ ಫೀಚರ್. ಏಕ ಪೌರತ್ವವನ್ನ ಅಳವಡಿಸಿಕೊಂಡಿದ್ದು ಇದು ಏಕಾತ್ಮಕ ಲಕ್ಷಣವಾಗಿದೆ ಅಂತ ಹೇಳ್ತೀವಿ. ಯಾಕೆ ಏಕಾತ್ಮಕ ಲಕ್ಷಣ ಅಂತಂದ್ರೆ ಇದರಲ್ಲಿ ಎಲ್ಲಾ ರೀತಿಯಾದ ಕಾನೂನುಗಳನ್ನ, ನಿಯಮಾವಳಿಗಳನ್ನ, ಕಾರ್ಯನೀತಿಗಳನ್ನ, ತಿದ್ದುಪಡಿಗಳನ್ನ ಮಾಡುವಂತ ಅಧಿಕಾರ ಕೇವಲ ಸಂಸತ್ತು ಹೊಂದುತ್ತೆ. ಅಂಡ್ ಸಂಸತ್ತು ಇದರಲ್ಲಿ ಸರಳ ಬಹುಮತದಿಂದ ಜಾರಿಗೆ ತರುತ್ತೆ. A citizen by birth only can become the head of the state. So head of the state is nothing but that is a president. So ಭಾರತದಲ್ಲಿ ರಾಷ್ಟ್ರಪತಿಗಳು ಬೈ ಬರ್ತ್ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಮಾತ್ರ ಆಯ್ಕೆಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾನೆ. ಬಟ್ ದಿಸ್ ಇಸ್ ರಾಂಗ್. ದ ಹೆಡ್ ಆಫ್ ದ ಸ್ಟೇಟ್ ಇಟ್ ಕ್ಯಾನ್ ಬಿ ಬೈ ಬರ್ತ್ ಆರ್ ಇಟ್ ಕ್ಯಾನ್ ಆಲ್ಸೋ ಬೀನ್ ಬೈ ದ ನ್ಯಾಚುರಲೈಸೇಷನ್ ಫ್ಯಾಕ್ಟರ್ ಅಂತಾನು ನೋಡ್ತೀವಿ. ಜನನದ ಮೂಲಕ ಅಷ್ಟೇ ಅಲ್ಲ, ಬದಲಾಗಿ ಸ್ವಾಭಾವಿಕ ವಿಧಾನದ ಮೂಲಕನೂ ಸಹ ಒಬ್ಬ ವ್ಯಕ್ತಿ ಭಾರತದಲ್ಲಿ ರಾಷ್ಟ್ರಪತಿ ಆಗಲಿಕ್ಕೆ,
ರಾಷ್ಟ್ರದ ಅಧಿಪತಿಯಾಗಲಿಕ್ಕೆ ಅವಕಾಶವನ್ನ ಭಾರತದ ಸಂವಿಧಾನ ನೀಡಿರುವಂತದ್ದನ್ನ ನೋಡ್ತೀವಿ. ಸೊ ನ್ಯಾಚುರಲೈಸೇಷನ್ ಅಂದ್ರೆ ಅರ್ಥ ಏನಿವಾಗ? ಅಗೇನ್, ಯಾವುದೇ ಒಬ್ಬ ವ್ಯಕ್ತಿಯು ಭಾರತದಲ್ಲಿ ಹಿಂದಿನ 7 ವರ್ಷಗಳ ಅವಧಿಯಲ್ಲಿ ಕನಿಷ್ಠ 4 ವರ್ಷಗಳ ಅವಧಿಗೆ ಭಾರತದಲ್ಲಿ ನೆಲೆವಾಸವಾಗಿದ್ದರೆ, if a person is residing in India for a period of at least 4 years in the previous 7 years, ಅದರಲ್ಲಿನೂ ಹೇಗೆ ಮತ್ತೆ ಔಟ್ ಆಫ್ ದಿಸ್ 4 years again he need to reside in India for every year they need to reside at least 6 months. ವಾರ್ಷಿಕವಾಗಿ 6 ತಿಂಗಳವರೆಗೆ ಅವರು ವಾಸವಾಗಿರಬೇಕು. ಅಂಡ್ ದ ಫೈನಲ್ ಇಯರ್, ದ ಲಾಸ್ಟ್ ಇಯರ್, ದೇ ನೀಡ್ ಟು ಕಂಪ್ಲೀಟ್ಲಿ ರಿಸೈಡ್ ಇನ್ ಇಂಡಿಯಾ ಅಂತ ನೋಡ್ತೀವಿ. ಮೊದಲ 6 ವರ್ಷಗಳಲ್ಲಿ 6 ತಿಂಗಳವರೆಗೆ, ಪ್ರತಿ ವರ್ಷದಲ್ಲಿ 6 ತಿಂಗಳವರೆಗೆ ಭಾರತದಲ್ಲಿ ವಾಸವಾಗಿದ್ದು, ಕೊನೆಯ ವರ್ಷ ಸಂಪೂರ್ಣವಾಗಿ ಭಾರತದಲ್ಲಿ ವಾಸವಾಗಿರಬೇಕು ಅನ್ನುವಂಥದ್ದು ಫಸ್ಟ್ ಕಂಡೀಷನ್. ಸೆಕೆಂಡ್, ದೇ ನೀಡ್ ಟು ಫಾಲೋ ದ ಇಂಡಿಯನ್ ಕಲ್ಚರ್. ಭಾರತದ ಸಂಸ್ಕೃತಿ, ಕಲೆ, ಪರಂಪರೆಯ ಬಗ್ಗೆ ಅವರಿಗೆ ಅರಿವಿರಬೇಕು, ಅದನ್ನ ಅವರು ರೂಢಿಸಿಕೊಳ್ಳಬೇಕು, ಪರಿಪಾಲಿಸಬೇಕು ಅಂತ ಹೇಳ್ತಾನೆ. ಅಂಡ್ ದೇ ನೀಡ್ ಟು ಹ್ಯಾವ್ ಎಟ್ ಲೀಸ್ಟ್ ದೇ ನೀಡ್ ಟು ರೀಡ್, ರೈಟ್ ಅಂಡ್ ಸ್ಪೀಕ್ 1 official language out of 22. ಭಾರತದ ಅಧಿಕೃತ ಭಾಷೆಗಳಲ್ಲಿ 1 ಭಾಷೆಯನ್ನಾದರೂ ಪರಿಣಿತಿಯನ್ನು ಹೊಂದಿರಬೇಕು. 22 ಭಾಷೆಗಳಲ್ಲಿ ಅಟ್ಲೀಸ್ಟ್ 1 ಭಾಷೆಯನ್ನಾದ್ರೂ ಅವರು ಮಾತನಾಡಬೇಕು, ಬರೆಯಬೇಕು ಹಾಗೂ ಓದಬೇಕು ಅಂತ ಹೇಳ್ತಾನೆ. ಇವೆಲ್ಲಾ ಕಂಡೀಷನ್ಸ್ ಗಳು ಅವರಿಗೆ ಅನ್ವಯಿಸಿದ್ದರೆ ಮಾತ್ರ ಅವರು ಭಾರತದಲ್ಲಿ ಸ್ವಾಭಾವಿಕ ವಿಧಾನದ ಮೂಲಕ ರಾಷ್ಟ್ರಪತಿ ಆಗಲಿಕ್ಕೆ, ಪೌರತ್ವವನ್ನು ಪಡೆದು ರಾಷ್ಟ್ರಪತಿ ಆಗಲಿಕ್ಕೆ ಅವಕಾಶವನ್ನ ಹೊಂದಿರ್ತಾರೆ. ಸೊ ಹಾಗಾಗಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದ್ದಾಗ ಬಿ ಮತ್ತು ಡಿ ಎಲಿಮಿನೇಟ್ ಆಗುತ್ತೆ. ಥರ್ಡ್, ಎ ಫಾರಿನರ್ ಒನ್ಸ್ ಗ್ರಾಂಟೆಡ್ the citizenship cannot be deprived of it under any circumstances. ಒಮ್ಮೆ ಒಬ್ಬ ವ್ಯಕ್ತಿಯು ಭಾರತದಲ್ಲಿ ಪೌರತ್ವವನ್ನು ಪಡೆದುಕೊಂಡ ನಂತರದಲ್ಲಿ ಆ ವ್ಯಕ್ತಿಯು ಯಾವುದೇ ಸಂದರ್ಭದಲ್ಲಿ ತನ್ನ ಪೌರತ್ವವನ್ನು ಕಸಿದುಕೊಳ್ಳುವಂತಿಲ್ಲ ಅಂತೇಳಿ ಹೇಳ್ತಾ ಇದೆ. ಬಟ್ ದಿಸ್ ಇಸ್ ಪ್ಯೂರ್ಲಿ ರಾಂಗ್. ಸೊ ದ ಡಿಪ್ರೈವೇಷನ್ ಕಾನ್ಸೆಪ್ಟ್ ಅನ್ನುವಂಥದ್ದು ಜಾರಿಗೆ ತಂದಿದ್ದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1955 ಅಲ್ಲಿ. ಅಂಡರ್ ದಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1955 ಅಲ್ಲಿ ವೇರ್ ದೇರ್ ಆರ್ 2 ways ಅಂತ ನೋಡ್ತೀವಿ. ದ ಅಕ್ವಸಿಷನ್ ಆಫ್ ದ ಸಿಟಿಜನ್ಶಿಪ್, ಪೌರತ್ವವನ್ನು ಪಡೆದುಕೊಳ್ಳುವಂತ ವಿಧಾನಗಳು 5 ರೀತಿಯಲ್ಲಿದ್ದಾವೆ. ದೇರ್ ಆರ್ 5 ways to acquire the citizenship and the citizenship can be terminated on the basis of 3 ways. ಸೊ 3 ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ರದ್ದುಗೊಳಿಸಬಹುದು. ಅಂಡ್ ಇದರಲ್ಲಿ ಏನ್ ಹೇಳ್ತಾ, ಆ 3 ವಿಧಾನಗಳಲ್ಲಿ ಫಸ್ಟ್ ಒನ್ ಇಸ್ ರಿನೌನ್ಸಿಯೇಷನ್, ತ್ಯಜಿಸುವುದು ಅಂತ ಹೇಳ್ತಾನೆ. ತನ್ನ ಪೌರತ್ವವನ್ನು, ತನ್ನ ದೇಶದ ಪೌರತ್ವವನ್ನು ತಾನೇ ತ್ಯಾಗ ಮಾಡುವಂಥದ್ದು ತ್ಯಜಿಸುವುದು, ಟು ರಿನೌನ್ಸಿಯೇಟ್ ದ ಸಿಟಿಜನ್ಶಿಪ್ ಆಫ್ ಪರ್ಟಿಕ್ಯುಲರ್ ಕಂಟ್ರಿ. ಸೆಕೆಂಡ್, ಟರ್ಮಿನೇಷನ್, ಇಫ್ ಅ ಪರ್ಸನ್ ಇಸ್ ವ್ಯಾಲಂಟರ್ಲಿ ಅಕ್ಸೆಪ್ಟ್ಸ್ ದ ಸಿಟಿಜನ್ಶಿಪ್ ಆಫ್ ಅದರ್ ಕಂಟ್ರಿ. ಒಬ್ಬ ವ್ಯಕ್ತಿಯು ವಿದೇಶಿ ಪೌರತ್ವವನ್ನು ಪಡೆದುಕೊಂಡಿದ್ದರೆ ಭಾರತದ ಪೌರತ್ವ ಕಳೆದುಕೊಳ್ತಾನೆ. ಅದು ಸಂಸತ್ತಿನ ಮೂಲಕ ಅವರ ಪೌರತ್ವವನ್ನು ಕಳೆದುಕೊಳ್ತಾನೆ. Terminating the citizenship when a person is acquiring the citizenship of other country. Third one is deprivation. So deprivation ಅನ್ನುವಂಥದ್ದಿಲ್ಲಿ ಅಂದ್ರೆ ಕಸಿದುಕೊಳ್ಳುವಂಥದ್ದು. ಸಂಸತ್ತು ಯಾವುದೇ ಒಂದು ನಿರ್ದಿಷ್ಟ ಕ್ಷಣದಲ್ಲಿ, ನಿರ್ದಿಷ್ಟ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಬಹುದು. ಸೊ ಡಿಪ್ರೈವೇಷನ್ ಅನ್ನುವಂಥದ್ದನ್ನು ನೋಡ್ತೀವಿ. ಇದಕ್ಕನುಸಾರವಾಗಿ a person's citizenship will be deprived in various other circumstances. First one. ಸೊ ಇದರಲ್ಲಿನೇ ಒನ್ ಆಫ್ ದ ಥಿಂಗ್ ಹೇಳುವಂಥದ್ದು ಇಟ್ ಈಸ್ ಡಿಪ್ರೈವೇಷನ್, ಕಸಿದುಕೊಳ್ಳುವಂತ ಅಧಿಕಾರಗಳು. ಸೊ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳುವಂತ ಅಧಿಕಾರಗಳು ಕೇವಲ ಅಗೇನ್ ಸಂಸತ್ತು ಮಾತ್ರ ಹೊಂದಿರುತ್ತದೆ. ಓನ್ಲಿ ಪಾರ್ಲಿಮೆಂಟ್ ಹ್ಯಾಸ್ ದ ಕಂಪ್ಲೀಟ್ ಅಟೋನಮಿ ಅಂಡ್ ಅಥಾರಿಟಿ ಟು ಡಿಪ್ರೈವ್ ದ ಸಿಟಿಜನ್ಶಿಪ್ ಆಫ್ ಇಂಡಿವಿಜುವಲ್. ಯಾವ ರೀತಿಯ ಮೂಲಕ? ಇಫ್ ಎ ಪರ್ಸನ್ ಇಸ್ ಡಿಸ್ಲಾಯಲ್ ಟು ದ ಕಂಟ್ರಿ, ದೇಶದ ಗೌರವಕ್ಕೆ ಅಪಮಾನ ಮಾಡಿದಾಗ ಅಂತ ಸಂದರ್ಭದಲ್ಲಿ ಅವರ ಪೌರತ್ವ ಕಸಿದುಕೊಳ್ಳಲಾಗುತ್ತೆ. ಇಫ್ ಹಿ ಸಬ್ಮಿಟೆಡ್ ಅ ಫ್ರಾಡ್ ಡಾಕ್ಯುಮೆಂಟ್ಸ್, ಸುಳ್ಳು ದಾಖಲೆಗಳಿಂದ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ. ಥರ್ಡ್, ಇಫ್ ಹಿ ವಾಸ್ ಕಮ್ಯುನಿಕೇಟಿಂಗ್ ಡ್ಯೂರಿಂಗ್ ದ ವಾರ್, ಶತ್ರು ರಾಷ್ಟ್ರಗಳೊಂದಿಗೆ ಸಂವಹನದಲ್ಲಿದ್ದರೆ, ಯುದ್ಧದ ಸಂದರ್ಭದಲ್ಲಿ ಶತ್ರು ರಾಷ್ಟ್ರಗಳೊಂದಿಗೆ ಸಂವಹನದಲ್ಲಿದ್ದರೆ ಅಗೇನ್ ಹಿ ವಿಲ್ ಲೂಸ್ ದ ಸಿಟಿಜನ್ಶಿಪ್. ನೆಕ್ಸ್ಟ್, ಇಫ್ ಅನ್ ಇಂಡಿವಿಜುವಲ್ ವಾಸ್ ಔಟ್ಸೈಡ್ ದ ಇಂಡಿಯಾ, ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ ಮೋರ್ ದೆನ್ 7 years ವಿತೌಟ್ ದ ಅಪ್ರೂವಲ್ ಆಫ್ ದ ಪಾರ್ಲಿಮೆಂಟ್, 7 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಬೇರೆ ದೇಶಗಳಲ್ಲಿ ವಾಸವಾಗಿದ್ದರೆ
ಸರ್ಕಾರದ ಅನುಮೋದನೆ ಇಲ್ಲದೆ 7 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಬೇರೆ ದೇಶದಲ್ಲಿ ವಾಸವಾಗಿದ್ದರೆ ಅವಾಗ್ಲೂ ಅವನು ಪೌರತ್ವವನ್ನು ಕಸಿದುಕೊಳ್ಳುತ್ತೆ. ಅಂಡ್ ಇಫ್ ಹಿ ವಾಸ್ ಇಂಪ್ರಿಸೆಂಟ್ ಫಾರ್ ಮೋರ್ ದೆನ್ 2 ಇಯರ್ಸ್, ಯಾವುದೇ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ 2 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಅವನು ಜೈಲು ಶಿಕ್ಷೆಯನ್ನು ಹೊಂದಿದ್ದರೆ ಈ 5 ಸಂದರ್ಭಗಳಲ್ಲಿ ಏನಾಗುತ್ತೆ, ಅವರು ತಮ್ಮ ಪೌರತ್ವವನ್ನ ಸಂಸತ್ತು ಕಸಿದುಕೊಳ್ಳುವಂತದ್ದನ್ನ ನೋಡ್ತೀವಿ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇದಕ್ಕೆ ಉತ್ತರ ಏನಾಗುತ್ತೆ ಇವಾಗ, ಫಾರ್ ದ 10th ಕ್ವಶನ್ ದ ಆನ್ಸರ್ ವಾಸ್ ಎ ಆಗುತ್ತೆ. ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ನೋಡಿ, ಒಂದೇ ಒಂದು ಕ್ವಶನ್ಗೆ ಅನುಸಾರವಾಗಿ ಇಷ್ಟು ಅಂಶಗಳನ್ನ ನೀವು 360 ಡಿಗ್ರಿ ಆಂಗಲ್ ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಅನಲೈಸಿಂಗ್ ದ ಕ್ವಶನ್ ಪೇಪರ್ಸ್ ಆಸ್ಪಿರೆಂಟ್ಸ್. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಚುಯಲ್ ಕ್ಲಾರಿಟೀಸ್. ನೆಕ್ಸ್ಟ್ ಬರುವಂತ ಪ್ರಶ್ನೆಗಳು ವೆರಿ ಸಿಂಪಲ್ ಇದಾವೆ. ದಟ್ ಈಸ್ 11th ಕ್ವಶನ್, 11ನೇ ಪ್ರಶ್ನೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಕಾನ್ಸ್ಟಿಟ್ಯೂಟ್ಸ್ ದ ಬೆಸ್ಟ್ ಸೇಫ್ ಗಾರ್ಡ್ ಆಫ್ ಲಿಬರ್ಟಿ ಇನ್ ಅ ಲಿಬರಲ್ ಡೆಮೋಕ್ರಸಿ? ಸೊ ಇಲ್ಲಿ ಉದಾರೀಕೃತ ಪ್ರಜಾಪ್ರಭುತ್ವದಲ್ಲಿ ಈ ಕೆಳಗಿನ ಯಾವ ಅಂಶಗಳು ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾವೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾನೆ. ಅಗೇನ್ ನೋಡ್ರಿ, ಇಲ್ಲಿ ದ ಲಿಬರಲ್ ಡೆಮೋಕ್ರಸಿ ಅಂತ ಹೇಳ್ತಾ ಇದ್ದಾನೆ, ಉದಾರೀಕೃತ ಪ್ರಜಾಪ್ರಭುತ್ವ. ಸೊ ಫಸ್ಟ್ ಆಫ್ ಆಲ್ ಲಿಬರ್ಟಿ ಅನ್ನುವಂಥದ್ದೇನು? ಇಟ್ ಈಸ್ ಅ ಫ್ರೀಡಮ್ ಅಂತ ನೋಡ್ತೀವಲ್ವಾ ನಾವು, ಅ ಫ್ರೀಡಮ್ ಆಫ್ ಅನ್ ಇಂಡಿವಿಜುವಲ್, ದ ಫ್ರೀಡಮ್ ಆಫ್ ಅನ್ ಇಂಡಿವಿಜುವಲ್ ಇಟ್ ಸೆಲ್ಫ್ ಅಂಡ್ ಲಿಬರ್ಟಿ. ಒಬ್ಬ ವ್ಯಕ್ತಿಯು, ದೇಶದಲ್ಲಿ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯತೆಯನ್ನ ಅಥವಾ ಒಬ್ಬ ವ್ಯಕ್ತಿಯ ಸ್ವತಂತ್ರ ಅಧಿಕಾರಗಳನ್ನ ಇಲ್ಲಿ ನಾವು ಸ್ವಾತಂತ್ರ್ಯ ಅಂತ ಕರೆಯಲಾಗುತ್ತೆ. ಇಟ್ ಈಸ್ ಅ ಲಿಬರ್ಟಿ ಅಂತ ನೋಡ್ತೀವಿ. ಸೊ ಇದಕ್ಕನುಸಾರವಾಗಿ ಪ್ರಸ್ತಾವನೆಯಲ್ಲಿ ಲಿಬರ್ಟಿ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್ ಅಂತ ನೋಡ್ತೀವಲ್ವಾ ನಾವು, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ 5 ಸ್ವಾತಂತ್ರ್ಯ ಹಕ್ಕುಗಳನ್ನ ನೀಡಿರುವಂತದ್ದನ್ನು ನೋಡ್ತೀವಿ. ಅಂಡ್ ಇವುಗಳ ಬಗ್ಗೆ, ಲಿಬರ್ಟಿಗಳ ಬಗ್ಗೆನೆ ಇನ್ ದ ಆರ್ಟಿಕಲ್ ನಂಬರ್ 19 ಅಲ್ಲಿನೂ ಪ್ರಸ್ತಾಪಗಳನ್ನು ಹೊಂದಿರುವಂತದ್ದನ್ನು ನೋಡ್ತೀವಿ. ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಅಧಿಕಾರಗಳು, ಹೌದಾ? ಸೊ ಟಿಲ್ 19 to 22 ಅಂತ ನೋಡ್ತೀವಲ್ವಾ ನಾವು, ದ ಫ್ರೀಡಮ್ ಆಫ್ ಇಂಡಿವಿಜುವಲ್ಸ್ ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಮಾತನಾಡುವಂತ ಹಕ್ಕು, ತಮ್ಮ ಅಭಿಪ್ರಾಯಗಳನ್ನ ತಿಳಿಸುವಂತ ಹಕ್ಕು, ವಿಶ್ವಾಸ, ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯ ಹೊಂದಿರುವಂತದ್ದನ್ನ ಕಾಣ್ತೀವಿ. ಸೊ ಇದಕ್ಕನುಸಾರವಾಗಿ ಯಾವ ಅಂಶಗಳಿದಾವೆ ಇಲ್ಲಿ? ಎ ಕಮಿಟೆಡ್ ಜುಡಿಷಿಯರಿ, ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಕಮಿಟೆಡ್ ಜುಡಿಷಿಯರಿ ಅನ್ನುವಂಥದ್ದು ನ್ಯಾಯಕ್ಕನುಸಾರವಾಗಿ ರಕ್ಷಣೆಯನ್ನ ನೀಡುವಂಥದ್ದು, ಅದು ಜನಸಾಮಾನ್ಯರ ಸ್ವಾತಂತ್ರ್ಯ ಹಕ್ಕಲ್ಲ. ಸೆಂಟ್ರಲೈಸೇಷನ್ ಆಫ್ ಪವರ್, ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದ್ರೆ ಸೆಂಟ್ರಲೈಸೇಷನ್ ಪವರ್ ವಾಸ್ ಕಂಪ್ಲೀಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ನಮೆಂಟ್, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತದ್ದು. ಎಲೆಕ್ಟೆಡ್ ಗವರ್ಮೆಂಟ್, ಅಗೇನ್ ಪೀಪಲ್ ಹ್ಯಾವ್ ದ ರೈಟ್, ಹೌದಾ? ಅಂಡ್ ಈಗಲೂ ನಾವು ನೋಡಬಹುದು, ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಜಜ್ಮೆಂಟ್ ಅನ್ನು ಕೊಡುತ್ತೆ, ರೈಟ್ ಟು ವೋಟ್ ಈಸ್ ನಾಟ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ನೋಡ್ತೀವಿ. ಸಂವಿಧಾನಾತ್ಮಕ ಹಕ್ಕಾಗಿರುತ್ತೆ ಹೊರತು ಅದು ಮೂಲಭೂತ ಹಕ್ಕಲ್ಲ ಅಂತೇಳಿ. ಅಂದ್ರೆ ಸರ್ಕಾರವನ್ನ ಆಯ್ಕೆ ಮಾಡುವಂಥದ್ದು, ಚುನಾಯಿತ ಸರ್ಕಾರವನ್ನ ಆಯ್ಕೆ ಮಾಡುವಂಥದ್ದು ಜನಸಾಮಾನ್ಯರ ಅಧಿಕಾರ ಇದೆ, ಆದ್ರೆ ಅದು ಸ್ವಾತಂತ್ರ್ಯ ಅಲ್ಲ. ಅಂಡ್ ಇಲ್ಲಿ ಎಕ್ಸಾಕ್ಟ್ಲಿ ಹೇಳುವಂತದ್ದೇನು? ದ ಸಪರೇಷನ್ ಆಫ್ ಪವರ್ಸ್. ಸೊ ಲಿಬರಲ್ ಡೆಮೋಕ್ರಸಿ ಅನ್ನುವಂಥದ್ದೇನು? ಇವಾಗ ಉದಾರೀಕೃತ ಪ್ರಜಾಪ್ರಭುತ್ವದಲ್ಲಿ ಕಾನೂನುಗಳನ್ನ ಮಾಡುವಂತ ಅಧಿಕಾರಗಳು. ಸೊ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಸಂಸತ್ತು ಹೊಂದಿರುತ್ತೆ, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಶಾಸಕಾಂಗವನ್ಗೆ ಅನುಸಾರವಾಗಿ ಇರುತ್ತೆ. ಸೊ ಇದನ್ನೇ ನಾವು ಸಂವಿಧಾನದ 7ನೇ ಅನುಸೂಚಿಯಲ್ಲಿನೂ ಸಹ ಪ್ರಸ್ತಾಪಿಸಲಾಗುತ್ತೆ. ಅಂಡರ್ ದ 7th ಶೆಡ್ಯೂಲ್ ವೇರ್ ಇಟ್ ವಾಸ್ ಹ್ಯಾವಿಂಗ್ 3 lists, ದಟ್ ಈಸ್ ಯೂನಿಯನ್ ಲಿಸ್ಟ್, ಕೇಂದ್ರ ಪಟ್ಟಿ. ಸೊ ಕೇಂದ್ರ ಪಟ್ಟಿಯಲ್ಲಿ ಕಾನೂನು ಮಾಡುವಂತಹ ಅಧಿಕಾರಗಳು, ಪಾರ್ಲಿಮೆಂಟ್ ಇರುತ್ತೆ, ಕೇಂದ್ರ ಸರ್ಕಾರ ಹೊಂದಿರುವಂತದ್ದನ್ನು ನೋಡ್ತೀವಿ. ಸೊ ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್ ಲಿಸ್ಟ್, ರಾಜ್ಯ ಪಟ್ಟಿಯಲ್ಲಿ ಕಾನೂನು ಮಾಡುವಂತಹ ಅಧಿಕಾರಗಳು ರಾಜ್ಯ ಶಾಸಕಾಂಗ ಹೊಂದಿರುತ್ತೆ, ದಟ್ ಈಸ್ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗ. ಅಂಡ್ ಥರ್ಡ್ ಒನ್ ವಾಸ್ ಅ ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿಯಲ್ಲಿ. ಸೊ ಸಮವರ್ತಿ ಪಟ್ಟಿಯಲ್ಲಿ ಕಾನೂನು ಮಾಡುವಂತ ಅಧಿಕಾರ ಬೋತ್ ಸೆಂಟ್ರಲ್ ಗವರ್ಮೆಂಟ್ ಪ್ಲಸ್ ಸ್ಟೇಟ್ ಗವರ್ಮೆಂಟ್. ಸೊ ಇದನ್ನೇ ಲಿಬರಲ್ ಡೆಮೋಕ್ರಸಿ ಅಂತ ಕರಿತೀವಿ. ಸೊ ಉದಾರೀಕೃತ ಪ್ರಜಾಪ್ರಭುತ್ವ ಅಂದಾಗ ಅಲ್ಲಿಯ ಜನಸಾಮಾನ್ಯರಿಗೆ ಅನುಸಾರವಾಗಿ ಕಾನೂನು ಮಾಡುವಂತ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀಡಿರುವಂತದ್ದೇ ಇದು. ಸೊ ಹಾಗಾಗಿ ಉತ್ತರ ಇಲ್ಲಿ ಸಪರೇಷನ್ ಆಫ್ ಪವರ್ಸ್ ಆಗುತ್ತೆ. ಫಾರ್ ದ 11th ಕ್ವಶನ್ ದ ಆನ್ಸರ್ ವಾಸ್ ಡಿ. ನೆಕ್ಸ್ಟ್ ಒನ್ ವೆರಿ ಸಿಂಪಲ್ ಕ್ವಶನ್ ನೋಡಿ, ಬಹಳಷ್ಟು ಸಂದರ್ಭದಲ್ಲಿ ಏನ್ ಮಾಡ್ತೀರಿ ನೀವು ಅಂದ್ರೆ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನ ಚೂಸ್ ಮಾಡಿ ಬಿಡ್ತೀರಿ, ಆದ್ರೆ ಅದು ರಾಂಗ್. ಯಾಕೆಂದ್ರೆ ಎಲೆಕ್ಟೆಡ್ ಗವರ್ಮೆಂಟ್ ಅಲ್ಲಿ ಜನರ ಹಕ್ಕುಗಳಿರುತ್ತೆ ಅಷ್ಟೇ, ಸ್ವಾತಂತ್ರ್ಯ ಅಲ್ಲ. ಕ್ಲಿಯರ್ ಇದೆನಾ? ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್.
ನೆಕ್ಸ್ಟ್ ದ 12th ಕ್ವಶನ್, 12ನೇ ಪ್ರಶ್ನೆ, ವಿಚ್ ಇಸ್ ಅಗೇನ್ ವೆರಿ ಸಿಂಪಲ್. ಸೊ ಆಲ್ರೆಡಿ ಇದನ್ನು ನಾವು ಹಲವಾರು ಬಾರಿ ಚರ್ಚೆನ ಮಾಡಿದ್ದೇವೆ. ಸೊ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ವಯಲೇಟ್ಸ್ ವಿಚ್ ಇಸ್ ಡೈರೆಕ್ಟ್ಲಿ, ಹೌದಾ DPSP ಕರೆಕ್ಟಾ ಇಲ್ವಾ? ಸೊ ಇಲ್ಲಿ ವೆರಿ ಸಿಂಪಲ್ ಕ್ವಶನ್ ಅಲ್ವಾ, ಸ್ಟೇಟ್ ಫಾರ್ವರ್ಡ್ ಕ್ವಶನ್. ಇವುಗಳನ್ನೇ ನಿಮ್ಮ ಮುಂದಿನ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಅಂಡ್ ವಿಚ್ ವಾಸ್ ಆಡೆಡ್ ಥ್ರೂ, ಅಗೇನ್ ಯಾವುದು ಇಲ್ಲಿ ದ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅನ್ನುವಂಥದ್ದು ವೈಲೇಟ್ಸ್ DPSP. ಯಾಕಂದ್ರೆ ಅಕಾರ್ಡಿಂಗ್ ಟು DPSP ಅಲ್ಲಿ ಆರ್ಟಿಕಲ್ ನಂಬರ್ 39 ಸಬ್ ಕ್ಲಾಸ್ ಸಿ ಒಳಗಡೆ ಇಟ್ ನೀಡ್ ಟು ರೆಡ್ಯೂಸ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಲ್ವಾ ನಾವು, ರೆಡ್ಯೂಸ್ ಇನ್ಇಕ್ವಾಲಿಟೀಸ್ ಇನ್ ದ ಸೊಸೈಟಿ, ಹೌದಾ? ಅಂಡ್ ಇಲ್ಲಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ನೋಡ್ತೀವಿ. ಅಂಡ್ ಇಟ್ ನೀಡ್ ಟು ಹ್ಯಾವ್ ಫ್ರೀ ಲೀಗಲ್ ಏಡ್ ಅಂತ ಕರೆಯಲಾಗುತ್ತೆ. ಇವೆಲ್ಲ ಪ್ರಾಧಾನ್ಯತೆಗಳನ್ನ ಸರ್ಕಾರ 39ನೇ ವಿಧಿಯ ಎ ಉಪವಿಧಿಯಲ್ಲಿ ಸೇರ್ಪಡೆ ಮಾಡಿರುವಂತದ್ದನ್ನು ನೋಡ್ತೀವಿ. ಇಟ್ ಈಸ್ ಥ್ರೂ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1976, 1976ರ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ ಈ ಎಲ್ಲ ಅಂಶಗಳನ್ನ ಸೇರ್ಪಡೆ ಮಾಡುವಂತದ್ದನ್ನು ನೋಡ್ತೀವಿ. ಸೊ ಹಾಗಾಗಿನೇ ಜನಸಾಮಾನ್ಯರಲ್ಲಿ ಅಸಮಾನತೆಯನ್ನ ಕಡಿಮೆ ಮಾಡುವಂಥದ್ದು, ನಿವಾರಣೆ ಮಾಡುವಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿನೇ ಇಟ್ ಈಸ್ ಅ DPSP ವೈಲೇಟ್ ಆಗುವಂಥದ್ದು, ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ವಿಚ್ ವೈಲೇಟ್ಸ್ DPSP. ವೈ? ಬಿಕಾಸ್ ದ DPSP ಆಲ್ವೇಸ್ ಫೋಕಸಸ್ ಆನ್ ದ ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಷ್ಟ್ರದ ಪರಿಕಲ್ಪನೆಯನ್ನು ಕೊಡುತ್ತೆ. ಇಟ್ ಆಲ್ವೇಸ್ ಫೋಕಸಸ್ ಆನ್ ವೆಲ್ಫೇರ್ ಸ್ಟೇಟ್. ಕಲ್ಯಾಣ ರಾಷ್ಟ್ರದ ಪರಿಕಲ್ಪನೆಯು DPSP ರಾಜ್ಯ ನಿರ್ದೇಶಕ ತತ್ವದ ಪ್ರಮುಖ ಉದ್ದೇಶವಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾವ ವ್ಯಕ್ತಿಯಲ್ಲಿನೂ ಸಹ ಏನು ಆದಾಯಕ್ಕನುಸಾರವಾಗಿ ಅಥವಾ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಆದಾಯವನ್ನ ನೀಡುವ ಹಾಗಿಲ್ಲ. ಅದಕ್ಕೋಸ್ಕರ ಇದೇನ್ ಮಾಡುತ್ತೆ, ಎಲ್ಲರೂ ಒಂದೇ ಅನ್ನುವಂತ, ಅದಕ್ಕೆ ಇಲ್ಲಿ ನಾವು ಹೇಳ್ತೀವಲ್ಲ ಅಂಡರ್ ದ ವೆಲ್ಫೇರ್ ಸ್ಟೇಟ್ ಅಲ್ಲಿ ವಿಚ್ ಆಲ್ವೇಸ್ ಫೋಕಸಸ್ ಆನ್ ದ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆಮೋಕ್ರಸಿ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುತ್ತೆ. ಸೊ ಆದ ಕಾರಣದಿಂದನೇ ಏನು ದ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ವಿಚ್ ವೈಲೇಟ್ಸ್ ದಿ ಏನು DPSP. ಇಟ್ ಕಾಂಟ್ ವೈಲೇಟ್ ದ ರೈಟ್ ಟು ಈಕ್ವಾಲಿಟಿ. ಯಾಕಂದ್ರೆ ಫಂಡಮೆಂಟಲ್ ರೈಟ್ಸ್ ಆಲ್ವೇಸ್ ಫೋಕಸಸ್ ಆನ್ ಯೂಶಲಿ ಪೊಲಿಟಿಕಲ್ ಡೆಮೋಕ್ರಸಿ, ನಾಟ್ ದ ಎಕನಾಮಿಕ್ ಡೆಮೋಕ್ರಸಿ. ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್ ಆಗುತ್ತೆ. ರೈಟ್ ಟು ಫ್ರೀಡಮ್ ಅಂಡ್ ದ ಕಾನ್ಸೆಪ್ಟ್ ಆಫ್ ವೆಲ್ಫೇರ್, ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಇಟ್ ಸೆಲ್ಫ್ ಇಸ್ ಅ ಕಾನ್ಸೆಪ್ಟ್ ಆಫ್ DPSP. ಹಾಗಾಗಿ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್ ಟು ಫ್ರೀಡಮ್ ಇಸ್ ಅಗೇನ್ ಅ ಫಂಡಮೆಂಟಲ್ ರೈಟ್ ವಿಚ್ ಪ್ರಮೋಟ್ಸ್ ಓನ್ಲಿ ಪೊಲಿಟಿಕಲ್ ಡೆಮೋಕ್ರಸಿ. ಸೊ ಹಾಗಾಗಿ ದ ಎಕ್ಸಾಕ್ಟ್ ಆಪ್ಷನ್ ಏನಾಗುತ್ತೆ ಇಲ್ಲಿ, ದ ಫಾರ್ ದ 12th ಕ್ವಶನ್ ಗೆ ಆಪ್ಷನ್ ಬಿ ಇಸ್ ಕರೆಕ್ಟ್, ವಿಚ್ ವೈಲೇಟ್ಸ್ ದ directive principles of state policy. ಸೊ ನೋಡಿ ಆಸ್ಪಿರೆಂಟ್ಸ್, ಸೊ ಬಿ ಕೇರ್ಫುಲ್ ಅಬೌಟ್ ದ ಕೀವರ್ಡ್ಸ್. ಸ್ಮಾಲ್ ಕೀವರ್ಡ್ಸ್ ಅಲ್ಲಿನೂ ನಿಮ್ಗೆ ವ್ಯತ್ಯಾಸಗಳಿರುತ್ತೆ. ಅಲ್ಲಿ ಬಹಳಷ್ಟು ಬಾರಿ ಕನ್ಫ್ಯೂಷನ್ ಅನ್ನ ಆಗುವಂತದ್ದನ್ನ ನೋಡ್ತೀವಿ. ಸಿಲ್ಲಿ ಮಿಸ್ಟೇಕ್ಸ್ ಆಗೋದಕ್ಕೆ ಕಾರಣನೇ ಅವುಗಳು. ನೆಕ್ಸ್ಟ್ ಅಗೇನ್ ವಿಚ್ ಇಸ್ ವೆರಿ ಸಿಂಪಲ್ ಕ್ವಶನ್, ವಾಟ್ ಈಸ್ ದ ಪೊಸಿಷನ್ ಆಫ್ ದ ರೈಟ್ ಟು ಪ್ರಾಪರ್ಟಿ? ಆಸ್ತಿಯ ಹಕ್ಕಿನ ಪ್ರಸ್ತುತ ಸಂದರ್ಭದ ಸ್ಥಾನಮಾನ ಏನಿದೆ ಭಾರತದಲ್ಲಿ ಅಂತ ಕೇಳ್ತಾ ಇದ್ದೇನೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ರೈಟ್ ಟು ಪ್ರಾಪರ್ಟಿ, ಇನಿಷಿಯಲಿ ಇಟ್ ವಾಸ್ ಅಂಡರ್ ದಿ ಫಂಡಮೆಂಟಲ್ ರೈಟ್. ಮೂಲ ಸಂವಿಧಾನದಲ್ಲಿ ಇದು ಮೂಲಭೂತ ಹಕ್ಕಾಗಿತ್ತಲ್ವಾ, ವಿಚ್ ಈಸ್ ಅಂಡರ್ ಆರ್ಟಿಕಲ್ ನಂಬರ್ 31, ಸಂವಿಧಾನದ 31ನೇ ವಿಧಿ, ಹಾಗೂ ವಿಚ್ ಈಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 19(1) ಎಫ್ ಅಂತ ನೋಡ್ತಾ ಇದ್ದೀವಲ್ವಾ ನಾವು. ಸೊ ಇಲ್ಲಿ 19ನೇ ವಿಧಿಯ 1ನೇ ಉಪವಿಧಿ ಎಫ್ ಕ್ಲಾಸ್ ರೈಟ್ ಟು ಹ್ಯಾವ್ ದ ಪ್ರಾಪರ್ಟಿ ಅಂತ ಇತ್ತು, ಮೂಲಭೂತ ಹಕ್ಕಾಗಿತ್ತು. 31ನೇ ವಿಧಿಯಲ್ಲಿ ಮೂಲಭೂತ ಹಕ್ಕಾಗಿರುವಂತದ್ದನ್ನು ನೋಡ್ತಾ ಇದ್ದೀವಿ. ಆದ್ರೆ ಈ ರೈಟ್ ಟು ಪ್ರಾಪರ್ಟಿಯಲ್ಲಿ ಅಗೇನ್ 44ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಬೈ ದ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1978 ಆನ್ವರ್ಡ್ಸ್ ವಿಚ್ ವಾಸ್ ವೈಲೇಟೆಡ್ ದ ಫಂಡಮೆಂಟಲ್ ರೈಟ್ಸ್. ಸೊ ರೈಟ್ ಟು ಪ್ರಾಪರ್ಟಿ ವಾಸ್ ರಿಮೂವ್ಡ್ ಫ್ರಮ್ ದಿ, ಇಟ್ ವಾಸ್ ಅಬೋಲಿಶ್ಡ್ ಫ್ರಮ್ ದಿ ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳಿಂದ ಅದನ್ನ ರದ್ದುಗೊಳಿಸಲಾಗತ್ತೆ. ಸೊ ಮೂಲಭೂತ ಹಕ್ಕುಗಳಿಂದ ರದ್ದುಗೊಳಿಸಿ ಅದನ್ನ ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕ ಹಕ್ಕು ಎಂದು ಪರಿಗಣಿಸಲಾಗುತ್ತದೆ, ವಿಚ್ ವಾಸ್ ನೌ ನೌನ್ ಆಸ್ ಅ ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಡರ್ ಆರ್ಟಿಕಲ್ ನಂಬರ್ 300A. ಸಂವಿಧಾನದ 300A ಉಪವಿಧಿಯಲ್ಲಿ ಆಸ್ತಿಯ ಹಕ್ಕು ಎನ್ನುವಂಥದ್ದನ್ನ ಕಾನೂನಾತ್ಮಕ ಮತ್ತು
ಸಂವಿಧಾನಾತ್ಮಕ ಹಕ್ಕು ಎಂದು ಪರಿಗಣಿಸಿರುವಂತದ್ದನ್ನು ನೋಡ್ತೇವೆ, ವಿಚ್ ವಾಸ್ ಅಂಡರ್ ಪಾರ್ಟ್ 12 ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಭಾಗ 12 300A ವಿಧಿಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿರುವಂತದ್ದನ್ನು ನೋಡ್ತೇವೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ ಇವಾಗ, ಇಟ್ ಈಸ್ ಅ ಲೀಗಲ್ ರೈಟ್ ಅವೈಲೇಬಲ್ ಟು ಎನಿ ಪರ್ಸನ್. ಅಂಡ್ ಇದಕ್ಕನುಸಾರವಾಗಿ ನಾವೇನ್ ನೋಡ್ತೇವೆ ಇವಾಗ, ಅಂಡರ್ ವಿಚ್ ಅಗೇನ್ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಭೂಮಿಯನ್ನ ಕಳೆದುಕೊಂಡಾಗ ಸರ್ಕಾರ ಅವರಿಗೆ ಕಂಪೆನ್ಸೇಟ್ ಮಾಡಲೇಬೇಕು ಅಂತ ಹೇಳ್ತೀವಿ. ಕ್ಲಿಯರ್ ಇದೆನಾ? ಸೊ ಅದನ್ನೇ ಇಲ್ಲಿ ನಾವು ಚರ್ಚೆನೂ ಮಾಡಿದ್ದೀವಲ್ವಾ ಹಲವಾರು ಸಂದರ್ಭಗಳಲ್ಲಿ. ಅಂಡರ್ ದಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1951 ವೇರ್ which added the article number 31A, which is nothing but the government need to compensate the funds, where it need to compensate the farmer or the land owner ಅಂತೇಳಿ ನೋಡ್ತೀವಿ. So with respect to this, again in the rural area it need to compensate twice the amount of the market price, and with respect to the urban area it need to compensate ಥ್ರೈಸ್ ದ ಅಮೌಂಟ್ ಆಫ್ ಮಾರ್ಕೆಟ್ ಪ್ರೈಸ್ ಅಂತ ನೋಡ್ತೀವಿ. ಒಂದು ವೇಳೆ ಈ ಹಣ ವ್ಯಕ್ತಿಗೆ ಸಿಗದೇ ಇದ್ದರೆ ಅಥವಾ ಯಾರು ಜಮೀನನ್ನ ಕಳೆದುಕೊಂಡಿರ್ತಾರೋ, ಭೂಮಿಯನ್ನ ಕಳೆದುಕೊಂಡಿರುವಂತ ವ್ಯಕ್ತಿಗೆ ಸರ್ಕಾರ ಈ ಹಣ ಪಾವತಿ ಆಗದೇ ಇದ್ರೆ ಕಾನೂನಾತ್ಮಕವಾಗಿ ಅವರು ಹೋರಾಟ ಮಾಡುವಂತ ಅಧಿಕಾರ ಇರುತ್ತೆ. ಸೊ ಅದನ್ನ ಪ್ರಶ್ನೆ ಮಾಡಿ ಅಪೀಲು ಮಾಡಿ ತನ್ನ ನ್ಯಾಯವನ್ನು ಒದಗಿಸುವಂತ ಪ್ರಾಧಾನ್ಯತೆಯನ್ನ 300A ವಿಧಿಯಲ್ಲಿ ನೀಡುತ್ತೆ. ಸೊ ಹಾಗಾಗಿ ಇದಕ್ಕೆ ಎಕ್ಸಾಕ್ಟ್ ಉತ್ತರ ಏನಾಗುತ್ತೆ, ಲೀಗಲ್ ರೈಟ್ ಅವೈಲೇಬಲ್ ಟು ಎನಿ ಪರ್ಸನ್. ಎ ಲೀಗಲ್ ರೈಟ್ ಅವೈಲೇಬಲ್ ಟು ಸಿಟಿಜನ್ಸ್ ಓನ್ಲಿ. ರಾಂಗ್. ಕೇವಲ ಪೌರರಿಗೆ ಮಾತ್ರ ಇರುವಂತ ಹಕ್ಕುಗಳು ಯಾವುದು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು ಹಲವಾರು ಸಂದರ್ಭ, ವಿಚ್ ಇಸ್ ಅಂಡರ್ ಆರ್ಟಿಕಲ್ 15, 16, 19, 29 ಅಂಡ್ 30. 15, 16, 19, 29 ಮತ್ತೆ 30ನೇ ವಿಧಿಗಳಲ್ಲಿರುವಂತಹ ಹಕ್ಕುಗಳು ಮಾತ್ರ ಭಾರತದ ನಾಗರಿಕ ದೊರೆಯುತ್ತೆ. ಉಳಿದಿದ್ದೆಲ್ಲ ಹಕ್ಕುಗಳು ಎಲ್ಲರಿಗೂ ಅನ್ವಯವಾಗುತ್ತೆ. ಫಂಡಮೆಂಟಲ್ ರೈಟ್, ಇಟ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್. ನೈದರ್ ಫಂಡಮೆಂಟಲ್ ರೈಟ್ ನಾರ್ ಲೀಗಲ್ ರೈಟ್. ರಾಂಗ್. ಇಟ್ ಈಸ್ ಅ ಲೀಗಲ್ ರೈಟ್. ಕರೆಕ್ಟಾ? ಸೊ ಹಾಗಾಗಿ 13ನೇ ಪ್ರಶ್ನೆಗೆ ಉತ್ತರ, ಆಸ್ತಿಯ ಹಕ್ಕು ಅನ್ನುವಂಥದ್ದು ಇವಾಗ ಕಾನೂನಾತ್ಮಕವಾಗಿರುವಂತಹ ಹಕ್ಕಾಗಿದೆ. ಅಂಡರ್ ದಿ ಆರ್ಟಿಕಲ್ 300A ಪಾರ್ಟ್ 12 ಅಲ್ಲಿ ನೋಡ್ತೀವಿ ಅದನ್ನ. ಸೊ ದ 13th ಕ್ವಶನ್ಗೆ ಉತ್ತರ ಬಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ವಿತ್ ರೆಸ್ಪೆಕ್ಟ್ ಟು ಅಗೇನ್ ಸಿಂಪಲ್ ಕ್ವಶನ್, 14th ಕ್ವಶನ್, ವಿಚ್ ಇಸ್ ಅಗೇನ್ ವೆರಿ ಸಿಂಪಲ್. ಮೋಸ್ಟ್ ಆಫ್ ದ questions they were very simple with respect to constitution, but as an aspirant you need to focus on the keywords of the constitution. ಆ ಕೀವರ್ಡ್ ಗಳೇ ನಿಮ್ಗೆ ಅರ್ಥ ಆಗದೇ ಇದ್ರೆ ಅಥವಾ ಕೀವರ್ಡ್ ಗಳು ಏನ್ ಹೇಳ್ತಾ ಇದ್ದಾನೆ ಅನ್ನೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಮಾಡ್ತಿರುವಂತದ್ದೆಲ್ಲ ವೆಸ್ಟ್. ಸೊ ಅಗೇನ್ ನೋಡ್ರಿ, ಕ್ವಶನ್ ಹೇಳ್ತಿರುವಂತದ್ದು ಬಹಳ ಸಿಂಪಲ್. ವಾಟ್ ವಾಸ್ ದ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಡಿಯಾ ಆನ್ 26th January 1950? 1950 ಜನವರಿ 26ಕ್ಕೆ ಅನುಸಾರವಾಗಿ ಸಂವಿಧಾನಾತ್ಮಕ ಸ್ಥಾನಮಾನ ಹೇಗಿತ್ತು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾನೆ. ಅಗೇನ್ ನೋಡ್ರಿ, ದ ಕೀವರ್ಡ್ಸ್ ಮೇಲೆ ಹೋಗ್ತಾ ಇದೀವಿ ಅಷ್ಟೇ ನೋಡಿ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಯಾಕಂದ್ರೆ ಸಂವಿಧಾನವನ್ನ ನಾವು ಅಳವಡಿಸಿಕೊಂಡಿದ್ದೇ ಈ ದಿನಾಂಕದಂದು ಅಲ್ವಾ. ದಟ್ ಈಸ್ ದ ರೀಸನ್ ವೈ ಇಟ್ ವಾಸ್ ನೌನ್ ಆಸ್ ದ ರಿಪಬ್ಲಿಕ್ ಡೇ. ವೈ ಇಟ್ ವಾಸ್ ನೌನ್ ಆಸ್ ರಿಪಬ್ಲಿಕ್ ಡೇ ಅಗೇನ್? ಯಾಕೆಂದ್ರೆ ಬಿಕಾಸ್ ಆಫ್ ದ ಪೂರ್ಣ ಸ್ವರಾಜ್ ಇನ್ ದ ಇಯರ್ 1930 ಇನ್ ದ ಲಾಹೋರ್ ಸೆಷನ್ ಅಲ್ಲಿ ನೋಡ್ತೀವಲ್ವಾ ನಾವು, ಭಾರತವನ್ನ ಪೂರ್ಣ ಸ್ವರಾಜ್ಯವಾಗಿ ಘೋಷಣೆ ಮಾಡಿರುವಂತದ್ದು 1930ರಲ್ಲಿ. ಹಾಗಾಗಿನೇ ಅದರ ಕೊಡುಗೆ, ಅವರ ಕೊಡುಗೆಗೆ ಹೆಚ್ಚು ಸ್ಮರಿಸುವ ಉದ್ದೇಶದಿಂದಾಗಿ 26ನೇ ಜನವರಿ 1950ಕ್ಕೆ ಗಣರಾಜ್ಯ ದಿನ ಎಂದು ಏನು ಆಚರಣೆ ಮಾಡಲಾಗತ್ತೆ. ಆದ್ರೆ ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ನಾವು ರಚನೆ ಮಾಡಿದ ಯಾವಾಗ ಅಂತಂದ್ರೆ ಇಟ್ ವಾಸ್ November 26, 1949. And this day was known as a constitution day since from 2015 ಅಂತ ನೋಡ್ತೇವೆ. ಆಕ್ಚುಲಿ ಸಂವಿಧಾನ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಿರುವಂತದ್ದು 2015ರಿಂದ ಇಲ್ಲಿಯವರೆಗೆ ಪ್ರತಿ ನವೆಂಬರ್ 26 ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ವಿಚ್ ಇಸ್ ಟು ಮೆಮೊರೈಸ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಅಂಬೇಡ್ಕರ್ ಅಂತ ನೋಡ್ತೀವಿ. ಯಾಕಂದ್ರೆ 2015ರಲ್ಲಿ ಅಂಬೇಡ್ಕರ್ ಅವರ 125ನೇ ಜನ್ಮ ವರ್ಷವಾದ ಕಾರಣದಿಂದ ಅವರ ಕೊಡುಗೆಯನ್ನ, ಸಂವಿಧಾನಕ್ಕೆ ಅವರು ನೀಡಿರುವಂತ ಕೊಡುಗೆಯನ್ನ ಸ್ಮರಿಸುವಂತ ಉದ್ದೇಶದಿಂದ ಸಂವಿಧಾನ ದಿನ ಅಂತ ನೋಡ್ತೀವಿ. ಆದ್ರೆ ಸಂವಿಧಾನ ರಚನೆಯಾಗಿದ್ದು ನವೆಂಬರ್ 26, 1949, ಆದ್ರೆ ಅದು ಕಾರ್ಯರೂಪಕ್ಕೆ ಬಂದಿದ್ದು 26ನೇ ಜನವರಿ 1950ಕ್ಕೆ ಬಿಕಾಸ್ ಆಫ್ ಪೂರ್ಣ ಸ್ವರಾಜ್ ಅಂತ ನೋಡ್ತೀವಿ. ಸೊ ಆದ್ದರಿಂದಾಗಿ ಇಲ್ಲಿ ಆ ಸಂದರ್ಭದಲ್ಲಿ ಭಾರತ ದೇಶ ಸಂವಿಧಾನ ರಚನೆ ಆದಂತ ಸಂದರ್ಭದಲ್ಲಿ, ಅವಾಗಿನ ಸಂದರ್ಭದಲ್ಲಿ ಯೂಶಲಿ ಇಟ್ ವಾಸ್ ಹ್ಯಾವಿಂಗ್ ದ ಕಾನ್ಸೆಪ್ಟ್ ಕಾಲ್ಡ್ ದ ಸಾವರೇನ್ ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್. ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ವ್ಯವಸ್ಥೆಯನ್ನು ಹೊಂದಿತ್ತು. ಆದರೆ ಇಟ್ ವಾಸ್ ಬೈ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1976
1976ರ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ ಇಲ್ಲಿ ಎರಡು ಪದಗಳನ್ನು ಯೂಸ್ ಮಾಡ್ತೀವಿ ನಾವು. ದಟ್ ಈಸ್ ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್. ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ ಅಂತ ನೋಡ್ತೀವಿ. ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನುವಂಥ ಪದವನ್ನ ಪ್ರಸ್ತಾವನೆಯಲ್ಲಿ 42ನೇ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ ರಚನೆ ಮಾಡಲಾಗುತ್ತೆ. ಇದಕ್ಕೆ ಅತಿ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಇಟ್ ವಾಸ್ ದ ಕೇಶವಾನಂದ ಭಾರತಿ ಕೇಸ್ ಆಫ್ 1973. ಸೊ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973 ಈ ಪ್ರಕರಣಕ್ಕೆ ಅನುಸಾರವಾಗಿ ಒಂದು ಅಂಶವನ್ನ ಹೇಳ್ತೀವಿ ನಾವು. ಪ್ರಿಯಾಂಬಲ್ ಇಸ್ ಆನ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಲಾಗುತ್ತೆ. The preamble is a part of the constitution. That is the reason why the parliament had amended so far only once in the preamble concept. Ado which added secular, socialist and integrity into the preamble part. ಸೊ ಹಾಗಾಗಿ ಮೂಲ ಸಂವಿಧಾನ ಇದ್ದಾಗ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ವ್ಯವಸ್ಥೆ ಅನ್ನುವಂಥದ್ದು ಮಾತ್ರ ಅಸ್ತಿತ್ವದಲ್ಲಿತ್ತು. ಅಂಡ್ ಇದರಲ್ಲಿ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾಗಿರುವಂತ ಅಂಶ ಯಾವುದು ಅಂತಂದ್ರೆ ಈ ಮೂರುಗಳು. ಪ್ರಸ್ತಾವನೆಯಲ್ಲಿ ಇಲ್ಲಿಯವರೆಗೆ ಒಮ್ಮೆ ತಿದ್ದುಪಡಿಯಾಗಿದ್ದು ಈ ಮೂರು ಪದಗಳನ್ನ ಅದು ಸೇರ್ಪಡೆ ಮಾಡಿರುವಂತದನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಚುಯಲ್ ಬೇಸ್ ಆಸ್ಪಿರೆಂಟ್ಸ್. ಸೊ ಇದನ್ನ ಯಾವುದೇ ರೀತಿಯಲ್ಲಿ ಹೇಗ್ ಬೇಕಾದ್ರೂ ಪ್ರಶ್ನೆಯನ್ನ ಕೇಳ್ತಿರ್ಬೋದು. ಸೊ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದ ಕೀವರ್ಡ್ಸ್. ಸೊ ಆಲ್ವೇಸ್ ನಮ್ಮ ಇನಿಷಿಯೇಟಿವ್ ನ ಅತಿ ಪ್ರಮುಖವಾದ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗಿರುತ್ತೆ ಇವಾಗ. ಕೀವರ್ಡ್ಸ್, ಫೈಂಡಿಂಗ್ ದ ಕೀವರ್ಡ್ಸ್ ವಿತ್ ರೆಸ್ಪೆಕ್ಟ್ ಟು ದ ಕ್ವಶನ್ಸ್. ಯಾವುದೇ ಒಂದು ನಿರ್ದಿಷ್ಟ ಪ್ರಶ್ನೆಯನ್ನ ಕೇಳಿದಾಗ ಅದರ ಕೀವರ್ಡ್ ಅನ್ನ ಆಧಾರವಾಗಿ ಇಟ್ಕೊಂಡು ಆನ್ಸರ್ ಅನ್ನ ಮಾಡುವಂತದ್ದೇ ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ದ ಲಾಸ್ಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಪಾಲಿಟಿ 2021. ಇದರಲ್ಲಿ ಕೊನೆಯ ಪ್ರಶ್ನೆ, ದ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ವಿಚ್ ಮೀನ್ಸ್, ಸಂವಿಧಾನಾತ್ಮಕ ಸರ್ಕಾರ ಎಂದರೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಇಟ್ ಈಸ್ ಟು ಪ್ರಿವೆಂಟ್ ದ ಡಿಕ್ಟೇಟೋರಿಯಲ್ ಪವರ್ಸ್ ಅಂತ ನೋಡ್ತೀವಲ್ವಾ ನಾವು. ಯಾಕೆ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂತ ನೋಡ್ತೀವಿ? ದ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಇಸ್ ಅ ಸೆಟ್ ಆಫ್ ಗವರ್ನಮೆಂಟ್ which is to protect, which is to have the rule of law, which need to protect the constitution. So constitutional government ಅನ್ನುವಂಥದ್ದು ಏನಾಗುತ್ತೆ ಇವಾಗ, ಸಂವಿಧಾನವನ್ನ ರಕ್ಷಣೆ ಮಾಡುವಂಥದ್ದು. ಕೇವಲ ಸಂವಿಧಾನವನ್ನ ರಕ್ಷಣೆ ಮಾಡ್ಲಿಕ್ಕಾಗಲ್ಲ, ಬದಲಾಗಿ ಸಂವಿಧಾನದ ರಕ್ಷಣೆಯನ್ನು ವಿವಿಧ ಕಾನೂನಾತ್ಮಕವಾಗಿ, ಕಾನೂನಿನ ನಿಯಮಗಳಿಗೆ ಅನುಸಾರವಾಗಿ ರಚನೆ ಮಾಡಿ ವೈಯಕ್ತಿಕ ಹಕ್ಕುಗಳಿಗೂ ಹಾಗೂ ಸಾಮಾಜಿಕ ಹಕ್ಕುಗಳನ್ನ ರಕ್ಷಣೆ ಮಾಡುವಂಥದ್ದು. ಸೊ ವೈಯಕ್ತಿಕ ಹಕ್ಕುಗಳು ಅಂತಂದ್ರೆ ವಿಚ್ ಇಸ್ ಫಂಡಮೆಂಟಲ್ ರೈಟ್ಸ್ ಅಂಡ್ ದ ಸೋಷಿಯಲ್ ರೈಟ್ಸ್ ಆರ್ ನಥಿಂಗ್ ಬಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. The government need to protect the constitution through rule of law, which need to protect fundamental rights and DPSP by the three organs of the state. That is legislation, execution and judiciary. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗೀಯ ಅಧಿಕಾರಗಳಿಂದ ಸಂವಿಧಾನವನ್ನ ರಕ್ಷಣೆ ಮಾಡುವಂಥದ್ದೇ ಇದರ ಅತಿ ಮುಖ್ಯವಾದ ಉದ್ದೇಶವಾಗಿರುತ್ತೆ. ಸೊ ಹೇಗೆ ಶಾಸಕಾಂಗ ಕಾನೂನುಗಳನ್ನ ಮಾಡುವಂಥದ್ದು, ಲಾ ಮೇಕಿಂಗ್ ಪ್ರೋಸೆಸ್ ಬೈ ಲೆಜಿಸ್ಲೇಷನ್, ಇಂಪ್ಲಿಮೆಂಟೇಷನ್ ಡನ್ ಬೈ ಎಕ್ಸಿಕ್ಯೂಷನ್, ಅದನ್ನು ಕಾರ್ಯರೂಪಕ್ಕೆ ಕಾನೂನು ಮಾಡಿರುವಂತ ಶಾಸಕಾಂಗ ಮಾಡಿರುವಂತ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತರುವಂಥದ್ದು ಕಾರ್ಯಾಂಗ. ಮತ್ತು ಒಂದು ವೇಳೆ ಶಾಸಕಾಂಗ ಮತ್ತು ಕಾರ್ಯಾಂಗ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದರೆ, ಜನಸಾಮಾನ್ಯರ ರಕ್ಷಣೆ, ಸಾಮಾಜಿಕ ರಕ್ಷಣೆಯನ್ನು ಉಲ್ಲಂಘಿಸಿದಾಗ ನ್ಯಾಯಾಂಗ ವ್ಯವಸ್ಥೆ ಅದನ್ನು ವಿಮರ್ಶೆ ಮಾಡುವಂಥದ್ದು. ದ ಲೆಜಿಸ್ಲೇಷನ್ ವಿಲ್ ಮೇಕ್ ದ ಲಾಸ್, ಎಕ್ಸಿಕ್ಯೂಟಿವ್ ವಿಲ್ ಇಂಪ್ಲಿಮೆಂಟ್ ದ ಲಾಸ್ ಅಂಡ್ ಜುಡಿಷಿಯರಿ it will review the laws if the legislation and executive fails to protect the constitution or fails to protect the individual rights and the social rights. This is how exactly the constitution provisions will be protected by the government. ಯಾಕೆ ಇದು ಕಾನ್ಸ್ಟಿಟ್ಯೂಷನ್ ಗೆ ರೂಲ್ ಆಫ್ ಲಾ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, why the constitutional government is important ಅಂದ್ರೆ it is to prevent the dictatorial powers of the government. Why this is very important, essential ಅಂತಂದ್ರೆ it is to prevent the dictatorial powers. It is to prevent the dictatorial powers of the parliament. ಸಂಸತ್ತಿನ ಸರ್ವಾಧಿಕಾರ ಅಥವಾ ನಿರಂಕುಶ ಆಡಳಿತವನ್ನ, ಅಧಿಕಾರವನ್ನ ನಿಯಂತ್ರಿಸುವಂತ ಉದ್ದೇಶದಿಂದ ಇಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಅವಶ್ಯಕತೆ ಇದೆ. ಸೊ ಇದಕ್ಕನುಸಾರವಾಗಿ ಯಾವ ಹೇಳಿಕೆ ಸರಿ ಅಂತ ಕೇಳ್ತಾ ಇದ್ದಾನೆ. ಎ ರಿಪ್ರೆಸೆಂಟೇಟಿವ್ ಗವರ್ಮೆಂಟ್ ಆಫ್ ಎ ನೇಷನ್ ವಿತ್ ಫೆಡರಲ್ ಸ್ಟ್ರಕ್ಚರ್. ಸೊ ಕೇವಲ ಫೆಡರಲ್ ಸ್ಟ್ರಕ್ಚರ್ ಇಲ್ವಲ್ಲ ನಮ್ಗೆ. ಎ ಗವರ್ನಮೆಂಟ್ ಹೂಸ್ ಹೆಡ್ ಎಂಜಾಯ್ಸ್ ನಾಮಿನಲ್ ಪವರ್ಸ್, ರಾಂಗ್.
ವಿಚ್ ಹ್ಯಾಸ್ ಬೋತ್ ಅಂತ ಹೇಳ್ತೀವಲ್ಲ, ಎ ಗವರ್ಮೆಂಟ್ ಹೂಸ್ ಹೆಡ್ ಎಂಜಾಯ್ಸ್ ರಿಯಲ್ ಪವರ್ಸ್ ರಾಂಗ್, ಎ ಗವರ್ನಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಗೇನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನೇ ಈಗ ನಾವು ಡಿಸ್ಕಸ್ ಮಾಡಿದ್ದು. ಸೊ ಇಲ್ಲಿ ಸಂವಿಧಾನದ ಪ್ರಮುಖ ಅಂಶ ಏನು ಅಂತಂದ್ರೆ, ಸಂವಿಧಾನಾತ್ಮಕ ಸರ್ಕಾರದ ಪ್ರಮುಖ ಅಂಶ ಸಂವಿಧಾನದ ಅನ್ನುವಂಥದ್ದು ಒಂದು ಕಾನೂನಿನ ನಿಯಮವಾಗಿದ್ದು, ಅಂಡ್ ದಿಸ್ ರೂಲ್ ಆಫ್ ಲಾ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಬೈ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್. ದಿಸ್ ಈಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ವಿವಿಧ ನೀತಿ ಮತ್ತು ನಿಯಮಾವಳಿಗಳನ್ನು ಹೊಂದಿದ್ದು, ವಿಚ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಎವರಿ ಇಂಡಿವಿಜುವಲ್ಸ್, ಫಾಲೋಡ್ ಬೈ ಎವರಿ ಇಂಡಿವಿಜುವಲ್ಸ್. ಕಾನೂನಿನ ನಿಯಮವಾಗಿದ್ದು, ವಿವಿಧ ನೀತಿ ಮತ್ತು ನಿಯಮಾವಳಿಗಳನ್ನು ಹೊಂದಿದ್ದು, ಪ್ರತಿಯೊಬ್ಬರು ಪರಿಪಾಲಿಸಬೇಕಾಗಿರುವಂತ ನೀತಿ ಮತ್ತು ನಿಯಮಾವಳಿಗಳನ್ನೇ ಇಲ್ಲಿ ಕಾನೂನಿನ ನಿಯಮ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದಕ್ಕನುಸಾರವಾಗಿ, ಈ ಕಾನೂನಿನ ನಿಯಮಕ್ಕೆ ಅನುಸಾರವಾಗಿ ಶಾಸಕಾಂಗ ವೈಯಕ್ತಿಕ ಹಕ್ಕು, ಸಾಮಾಜಿಕ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು. ಕಾರ್ಯಾಂಗ ಸಂವಿಧಾನವನ್ನು ರಕ್ಷಣೆ ಮಾಡೋದ್ರೊಂದಿಗೆ ಇವುಗಳನ್ನು ರಕ್ಷಣೆ ಮಾಡಬೇಕು. ಅಂಡ್ ನ್ಯಾಯಾಂಗ ವ್ಯವಸ್ಥೆ ಒಂದು ವೇಳೆ ಅವುಗಳು ರಕ್ಷಣೆ ಆಗದೇ ಇದ್ರೆ ವಿಮರ್ಶೆ ಮಾಡಿ ಸಂವಿಧಾನವನ್ನ ರಕ್ಷಿಸಿ ವೈಯಕ್ತಿಕ ಹಕ್ಕು, ಸಾಮಾಜಿಕ ಹಕ್ಕುಗಳನ್ನ ರಕ್ಷಣೆ ನೀಡುವಂತದ್ದೇ ಸಂವಿಧಾನಾತ್ಮಕ ಸರ್ಕಾರ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಇಟ್ ಈಸ್ ಟು ಪ್ರಿವೆಂಟ್ ದ ಡಿಕ್ಟೇಟೋರಿಯಲ್ ಪವರ್ಸ್, ಇಟ್ ಈಸ್ ಟು ರೆಸ್ಟ್ರಿಕ್ಟ್ ದ ಪವರ್ಸ್ ಅಂತ ನೋಡ್ತೀವಿ. ಸೊ ಸಂಸತ್ತು ಅಥವಾ ಸರ್ಕಾರದ ನಿರ್ಬಂಧನೆಗಳನ್ನ ಹೇರಿ ಸಂವಿಧಾನವನ್ನ ರಕ್ಷಣೆ ನೀಡುವಂತದ್ದೇ ಇದರ ಮುಖ್ಯ ಕರ್ತವ್ಯ ಆಗತ್ತೆ. ಸೊ ಐ ಹೋಪ್ ನಿಮ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ. ಈ ಇನಿಷಿಯೇಟಿವ್ ಇಂದ ನಿಮ್ಮ ಪ್ರಿಪರೇಷನ್ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತೇಳಿ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ. ಅಂಡ್ ಅದು ನಿಮ್ಗೆ ಸಹಕಾರಿಯಾಗಿದೆ ಅಂತೇಳಿ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.